ಪುಸ್ತಕಗಳನ್ನ ಆಯ್ದು ವಾರ್ಷಿಕ ವಿಕಾಸ ಪುಸ್ತಕ ಬಹುಮಾನ ಅಂತ ನಾವು ನೀಡ್ತಾ ಬಂದಿದ್ದೇವೆ. ಈ ವರ್ಷ ಹಿರಿಯ ಲೇಖಕರಾಗಿರುವಂತಹ ಯು ವೆಂಕಟರಾಜ್ ಅವರ ಕಥಾ ಸಂಕಲನವನ್ನ ನಾವು ಆಯ್ದುಕೊಂಡಿದ್ದೇವೆ. ಜಸ್ಟಿಸ್ ಬಿ ಎನ್ ಶ್ರೀಕೃಷ್ಣ ಅವರು ನಿರ್ಗಮಿಸ್ತಾ ಇದ್ದಾರೆ. ತಮಗೆ ಮತ್ತೊಮ್ಮೆ ಅನಂತ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಯು ವೆಂಕಟರಾಜ್ ಅವರು ತಾವೊಬ್ಬ ಉತ್ತಮ ಕಥೆಗಾರ ಎನ್ನುವುದನ್ನು ಪಟೇಲರ ಹುಲಿಬೇಟೆ ಕಥಾ ಸಂಕಲನ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಅಲ್ಲಲ್ಲಿ ಲಘುಹಾಸ್ಯ ತುಂಬಿ ಕನ್ನಡ ಮಿಶ್ರಿತ ತುಳು ಮತ್ತು ಕನ್ನಡ ಮಿಶ್ರಿತ ಭಾಷೆ ಓದುಗರಿಗೂ ಕೂಡ ಮುದ ನೀಡುವಂತದ್ದು. 2024ರ ಸಾಲಿನ ವಿಕಾಸ ಪುಸ್ತಕ ಬಹುಮಾನ ಈ ಕೃತಿಗೆ ಲಭಿಸಿದೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರನ್ನ ಮುಖ್ಯ ವೇದಿಕೆಯತ್ತ ಬರಮಾಡಿಕೊಳ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ನಾವು ಅಭಿನಂದಿಸೋಣ. ವಿಕಾಸ ಪುಸ್ತಕ ಬಹುಮಾನಕ್ಕೆ ಆಯ್ಕೆಯಾಗಿರುವ ಇನ್ನೊಂದು ಕೃತಿ ಪ್ರಮುಖ ಕೃತಿ ಅನಿತಾ ಪಿ ಪೂಜಾರಿ ಅವರದ್ದು. ಜಯಸುವರ್ಣರ ಯಶೋಗಾಥೆ ಸುವರ್ಣ ಯುಗ ಕೃತಿ. ಅನಿತಾ ತಾಕೋಡಿ ಅವರು ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಾಹಿತ್ಯ ವಲಯದಲ್ಲಿ ಅವರದ್ದು ಎದ್ದು ಕಾಣುವ ವಿಭಾಗದ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿರುವ ಅವರು ಎಂಬಿ ಮುಖ್ಯನ್ ಬಂಗಾರದ ಪದಕದೊಂದಿಗೆ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಕತೆ, ಕವಿತೆ, ಅಂಕಣ ಬರಹ, ಶೋಧ ಸಂಪ್ರಬಂಧ ಹೀಗೆ ಇದುವರೆಗೆ 8 ಕೃತಿಗಳು ಬೆಳಕು ಕಂಡಿವೆ. ಅವರ ನಿವಾಳಿಸಿ ಬಿಟ್ಟ ಕೋಳಿ ಕಥಾ ಸಂಕಲನಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕೊಡಮಾಡುವ ಪ್ರಶಸ್ತಿ, ಮಾಣಿಕ್ಯ ಪ್ರಕಾಶನ ಹಾಸದಿಂದ ಪದ್ಮಾವತಿ ವೆಂಕಟೇಶ ದತ್ತಿ ಪುರಸ್ಕಾರ, ಮೋಹನ ತರಂಗ ಮೋಹನ್ ಮಾರ್ನಾಡ್ ಅವರ ಕುರಿತು ಬರೆದಿರುವಂತಹ ಕೃತಿ ಅವರಲ್ಲಿ ಇದ್ದಾರೆ. ಆ ಕೃತಿಗೆ ಸರ್ಕಾರದ ಸಂಸ್ಕೃತಿ ಇಲಾಖೆಯ ನಗದು ಪುರಸ್ಕಾರ ದೊರೆತಿದೆ. ಹೀಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ದೊರೆತಿರುವಂತಹ ಪ್ರತಿಭಾವಂತ ಲೇಖಕಿ ಅನಿತಾ ಪೂಜಾರಿ ಅವರ ಸುವರ್ಣ ಯುಗ ಕೃತಿ ಈ ಬಾರಿಯ ವಿಕಾಸ ಬಹುಮಾನಕ್ಕೆ ಆಯ್ಕೆಯಾಗಿದೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆ. ಎಲ್ರಿಗೂ ಅಭಿನಂದನೆಗಳು. ಇನ್ನೊಂದು ಕೃತಿ ಅಶೋಕ್ ಪಕ್ಕಳ ಅವರ ಶತಾಮೃತಧಾರೆ. ಅವರಿವತ್ತು ಉಪಸ್ಥಿತರಿಲ್ಲ, ಅದರಿಂದ ಮುಂದಿನ ಕಾರ್ಯಕ್ರಮದಲ್ಲಿ ಅವರಿಗೆ ಆ ಪ್ರಶಸ್ತಿಯನ್ನ ಪ್ರದಾನಿಸಲಾಗುವುದು. ಈಗ ವಿಭಾಗದ ಒಂದು ಗೌರವಾರ್ಪಣೆ ಕಾರ್ಯಕ್ರಮದತ್ತ ನಾವು ತೆರಳ್ತಾ ಇದ್ದೇವೆ. ವಿಭಾಗ ಮುಂಬೈಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ಗುರುತಿಸಿ ಗೌರವಿಸುತ್ತಾ ಬರ್ತಾ ಇದೆ. ಈ ವರ್ಷ ಆ ಗೌರವಾರ್ಪಣೆಗೆ ಆಯ್ಕೆಯಾದವರು ನಮ್ಮೆಲ್ಲರ ನೆಚ್ಚಿನ ಪತ್ರಕರ್ತರಾದಂತ ಪ್ರಕಾಶ್ ಕೊಂಟೇನಿ ಅವರು. ಪ್ರಕಾಶ್ ಕುಂಟಿನಿ ಹಾಗೂ ಜ್ಯೋತಿ ಕುಂಟಿನಿ ದಂಪತಿ ಒಬ್ಬ ಒಳ್ಳೆ ಉತ್ತಮ ಸಂಘಟಕರು ಕೂಡ ಹೌದು. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಬಂಗಾರದ ಪದಕ ಈ ವರ್ಷ ಶೈಕ್ಷಣಿಕ ವರ್ಷದಲ್ಲಿ ಎಂಬಿ ಕುಕ್ಕೆನ್ ಬಂಗಾರದ ಪದಕದೊಂದಿಗೆ ಉತ್ತೀರ್ಣರಾದಂತಹ ನಮ್ಮ ಹೆಮ್ಮೆಯ ವಿದ್ಯಾರ್ಥಿ ಮಿತ್ರರು ವಿದ್ಯಾ ರಾಮಕೃಷ್ಣ ವೇದಿಕೆಗೆ ಬರಬೇಕು. ಅವರಿಗೆ ಇವತ್ತು ಕನ್ನಡ ವಿಭಾಗದ ಪರವಾಗಿ ವಿಶೇಷವಾದಂತಹ ಗೌರವ ಸಲ್ಲಿಸುತ್ತದೆ. ಚಿನ್ನದ ಪದಕ ಇದು ವಿಶ್ವವಿದ್ಯಾಲಯ ಕೊಡಮಾಡುವಂತಹ ಅಭಿಮಾನ ಪಡುವಂತಹ ಮೌಲ್ಯ ಸಹ ದೊಡ್ಡದೆ. ವಿಶ್ವವಿದ್ಯಾಲಯದ್ದು Look here.
ಬಟ್ ನಾನು ಚಿನ್ನದ ಹುಡುಗಿ ಇನ್ನೊಂದು ಪ್ರಮುಖ ಪುರಸ್ಕಾರ ಡಾಕ್ಟರ್ ಲೀಲಾ ಬಿ ಅವರು ಕೂಡ ಮಾಡುವಂತ ಶೋಧ ಸಿರಿ ಪುರಸ್ಕಾರ. ತುಂಬಾ ಖುಷಿ ಆಗ್ತಾ ಇದೆ. ಒಬ್ರು ಮಹಿಳೆ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಜೊತೆ ನಿರಂತರವಾದಂತಹ ನಂಟನ್ನ ಬೆಳೆಸಿಕೊಂಡು ಆತ್ಮೀಯವಾಗಿ ಇಟ್ಕೊಂಡು ನಾನು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಿಂದ ಪ್ರೋತ್ಸಾಹಿಸಬೇಕು ಅಂತ ಅವರು 5,000 ರೂಪಾಯಿ ಮೊತ್ತದ ಒಂದು ಪುರಸ್ಕಾರವನ್ನ ವಿದ್ಯಾರ್ಥಿಗಳಿಗೆ ನೀಡ್ತಾ ಬರ್ತಾ ಇದ್ದಾರೆ ಪ್ರತಿ ವರ್ಷ. ಈ ವರ್ಷ ಆ ಪ್ರಶಸ್ತಿಗೆ ಪುರಸ್ಕಾರಕ್ಕೆ ಆಯ್ಕೆಯಾದವರು ಪ್ರತಿಭಾ ರಾವ್ ಅವರು. PhD ವಿದ್ಯಾರ್ಥಿಗಳಿಗೆ ಅವರು ಕೊಡ್ತಾ ಇರುವಂತದ್ದು. ಸಂಶೋಧನಾ ವಿದ್ಯಾರ್ಥಿಯಾಗಿರುವಂತಹ ಪ್ರತಿಭಾ ರಾವ್ ಅವರು ಶೋಧ ಸಿರಿ ಪುರಸ್ಕಾರವನ್ನ ಪಡ್ಕೊಳ್ಬೇಕು. ಡಾಕ್ಟರ್ ಲೀಲಾ ಮೇಡಮ್ ಒಳ್ಳೆಯ ಲೇಖಕರು, ಸಂಶೋಧಕಿ. ಮೇಡಮ್ ದಯವಿಟ್ಟು ಅಲ್ಲಿ ನಿಲ್ಬೇಕು ಒಂದು ಕ್ಷಣ. ನಿಮ್ಮ ಉಪಕಾರವನ್ನ ನಾವು ಯಾವತ್ತೂ ಕೂಡ ಮರೆಯುವುದಿಲ್ಲ. ಈ ರೀತಿಯ ಪ್ರೋತ್ಸಾಹ ಬಹುಶಃ ಮುಂಬೈ ಕನ್ನಡಿಗರಿಂದ ದೊರೆತಾಗ ವಿಭಾಗ ಇನ್ನಷ್ಟು ಬೆಳೆತದೆ, ವಿದ್ಯಾರ್ಥಿಗಳಿಗೆ ಅದು ತುಂಬಾ ಅನುಕೂಲ ಆಗ್ತದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. 2 ನಿಮಿಷ. Yes. Yeah, please. ಡಾಕ್ಟರ್ ಲೀಲಾ ಮೇಡಮ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ನೀವು ಹೋಗುದಾದ್ರೆ ನಾವು ನಿಮಗೆ ಕಳಿಸಿಕೊಡುವಂತ ವ್ಯವಸ್ಥೆಯನ್ನು ಮಾಡ್ತೇವೆ. ಇವತ್ತೊಂಥರ ಮ್ಯಾರಥಾನ್ ಓಟದ ಹಾಗೆ ನಾವು ಓಡ್ತಾನೆ ಇದ್ದೇವೆ. ಈಗ 2 ಕೃತಿಗಳು ಏಕಕಾಲದಲ್ಲಿ ಲೋಕಾರ್ಪಣೆಗೊಳ್ಳಿಕ್ಕಿವೆ. ಇದು ಶ್ಯಾಮಲಾ ಪ್ರಕಾಶ್ ಅವರ ಮಾತಿನೊಳಗಿನ ಧಾತು ಹಾಗೂ ನಮ್ಮ ಗುರುಗಳಾದಂತಹ ಡಾಕ್ಟರ್ ಜನ ಉಪಾಧ್ಯಾಯ ಅವರ ಕನ್ನಡ ನಾಡು ನುಡಿಗೆ ಮುಂಬೈ ಕೊಡುಗೆ ಕೃತಿಯನ್ನ ಕರ್ನಾಟಕ ಮಲ್ಲ ಪತ್ರಿಕೆಯ ಉಪ ಸಂಪಾದಕರಾದ ಶ್ರೀನಿವಾಸ ಜೋಕಟ್ಟೆ ಅವರು ಲೋಕಾರ್ಪಣೆಗೊಳಿಸಲಿಕ್ಕಿದ್ದಾರೆ. ಈ ಕೃತಿಯನ್ನ ಬಿಡುಗಡೆಗೊಳಿಸಿದಂತಹ ಕರ್ನಾಟಕ ಮಲ್ಲ ಪತ್ರಿಕೆಯ ಉಪ ಸಂಪಾದಕರಾಗಿರುವಂತಹ ಶ್ರೀನಿವಾಸ ಜೋಕಟ್ಟೆ ಅವರು ವಿಭಾಗದ ಗೌರವವನ್ನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸರ್ ಬನ್ನಿ. ನಮ್ಮ ಆಪತ್ ಬಾಂಧವ ಅವರು ಡಾಕ್ಟರ್ ಭರತ್ ಕುಮಾರ್ ಗೊಲಿಪು ಅವರ ಅನುಪಸ್ಥಿತಿ ಇದೆ ತಕ್ಷಣಕ್ಕೆ ಪಾಪ ಅವರು ಬಂದು ಒಪ್ಪಿಕೊಂಡಿದ್ದಾರೆ. ಈಗ ಓಡ್ಬೇಕು ಅಂತ ಹೇಳಿದ್ದಾರೆ. ನನಗೆ ಬೇಗ ಓದ್ಲಿಕ್ಕೆ ಕೆಲಸಕ್ಕೆ ಇಲ್ಲ. ನಮ್ಮ ಪ್ರೀತಿಗೆ ಅನಂತ ವಂದನೆಗಳು. ಸರ್ ಅಲ್ಲಿಂದ 2 ಮಾತನಾಡ್ತೀರಾ? ಜೋಕಟ್ಟೆಯವರು ಒಳ್ಳೆಯ ಲೇಖಕ. 40ಕ್ಕಿಂತಲೂ ಹೆಚ್ಚು ಕೃತಿಗಳನ್ನು ಅವರು ರಚಿಸಿದ್ದಾರೆ. ಸರ್ ಆಗ್ಲೇ ಹೇಳಿದಾಗೆ ಒಳನಾಡು ಮತ್ತು ಹೊರನಾಡಿನ ಪತ್ರಿಕೆಗಳಲ್ಲಿ ನಿರಂತರವಾಗಿ ಬರೆಯುತ್ತಿರುವಂತಹ ಒಬ್ಬ ಪತ್ರಕರ್ತ ಅಂತ ಅವರು ಹೇಳಿದ್ರೆ ಜೋಕಟ್ಟೆ ಅವರು ಬಹಳ ಮತ್ತೆ ಅಂತ ಪುಸ್ತಕಗಳೆಲ್ಲ ಬಹಳ ಮಹತ್ವದ ಅಧ್ಯಯನ ಪೂರ್ಣ ಪುಸ್ತಕಗಳನ್ನು ಅವರು ಬರೀತಾ ಬಂದಿರೋದನ್ನು ನಾವು ನೋಡ್ತೇವೆ. ಪ್ರವಾಸ ಕಥನಗಳಲ್ಲಿ ಅವರಿಗೆ ವಿಶೇಷ ಆಸಕ್ತಿ. ಪ್ರವಾಸ ಕಥನಗಳು ಕೂಡ ಅವರದ್ದು ಪ್ರಕಟಗೊಂಡಿವೆ. ಸರ್ ಕೆಲವು ಮಾತುಗಳನ್ನು ತಾವು ಆಡ್ಬೇಕು ಅಂತ ಬದುಕಿನಲ್ಲಿ ಕೆಲವು ಅದೃಷ್ಟಗಳು ಸಿಗಬೇಕು. ಅಂತ ಅದೃಷ್ಟ ನನಗೆ ಇವತ್ತು ದೊರೆತಿದೆ. ಬಹಳ ವರ್ಷಗಳ ನಂತರ ನಮ್ಮ ಪ್ರೀತಿಯ ಮಲ್ಲೇಪುರಂ ಅವರನ್ನು ಭೇಟಿಯಾಗುವ ಒಂದು ಅವಕಾಶ. ಅದಕ್ಕಿಂತ ಹೆಚ್ಚು ನನಗೆ ಲೀಲಾ ಅವರು ಬಹಳ ಅಭಿಮಾನ. ಅವರ ಬಗ್ಗೆ ಕನ್ನಡ ವಿಭಾಗದ ಬಗ್ಗೆ ಅವರಿಗಿರುವ ಅಭಿಮಾನ ಕಂಡು ನನಗೆ ಬಹಳ ಅವರ ಬಗ್ಗೆ ಮೆಚ್ಚುಗೆ ಇದೆ ನನಗೆ. ಆಮೇಲೆ ಕಾರ್ನಾಡ್ ಸರ್ ಇವತ್ತಿಗೂ ಏನಾದರೂ ನನ್ನದೊಂದು ಲೇಖನ ಬಂದರೆ ಒಂದು ವಾಟ್ಸಪ್ಪಲ್ಲಿ ಅದನ್ನು ಓದಿದೆ ಅಂತ ಹೇಳ್ತಾರೆ. ಅಂತ ಹಿರಿಯರ ಸಮ್ಮುಖದಲ್ಲಿ ನನಗೆ ಇದೊಂದು ಪುಟ್ಟ ಪುಸ್ತಕ ಬಿಡುಗಡೆಯ ಒಂದು ಅವಕಾಶ ದೊರೆತಿದೆ. ನಾನು ಎಷ್ಟೋ ಸಲ ಎಣಿಸೋದಂಟು ಮುಂಬೈ ಬಗ್ಗೆ ಎಷ್ಟು ಬರೆದರೂ ಇನ್ನೂ ಇದೆ, ಇನ್ನೂ ಬಾಕಿ ಇದೆ, ಇನ್ನೂ ಬರೀಲಿಕ್ಕೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ಅದೇ ರೀತಿ ಉಪಾಧ್ಯಾಯರಿಗೆ ಮುಂಬೈಯಲ್ಲಿ ಕನ್ನಡದ ಹುಡುಕಾಟವನ್ನು ಮಾಡಿದಷ್ಟು ಅವರಿಗೆ ತೃಪ್ತಿ ಇಲ್ಲ. ಮತ್ತೆ ಮತ್ತೆ ಅವರು ಮುಂಬಯಿಯ ಕನ್ನಡದ ಬಗ್ಗೆ, ಮಹಾರಾಷ್ಟ್ರದ ಕನ್ನಡದ ಬಗ್ಗೆ ಅವರು ಬರೀತಾ ಇರ್ತಾರೆ. ನನಗೆ ಅದೊಂದು ನನಗಿಂತ ಹೆಚ್ಚು ನನಗೆ ಅವರ ಬಗ್ಗೆ ಸೋಜಿಗೆ ಇರುತ್ತೆ. ಎಷ್ಟು ಹುಡುಕಿದ್ರೂ ಅವರಿಗೆ ಕನ್ನಡ ಮತ್ತೆ ಮತ್ತೆ ಇಲ್ಲಿಯ ಕನ್ನಡಿಗರ ಚಟುವಟಿಕೆಗಳು, ಸಾಧನೆಗಳು ಅವರ ಕಣ್ಣೆದುರು ಬರ್ತಾ ಇರುತ್ತೆ. ಅಂಥವನ್ನೆಲ್ಲ ಒಂದು ದಾಖಲೆ ಮಾಡುವ ಸಾಹಸವನ್ನು ಉಪಾಧ್ಯಾಯರು ಅನೇಕ ವರ್ಷಗಳಿಂದ ಹಮ್ಮಿಕೊಂಡು ಬಂದಿದ್ದಾರೆ. ಪಾಟೀಲ ಪುಟ್ಟಪ್ಪರು ಹೇಳ್ತಾರೆ, ಮಹಾರಾಷ್ಟ್ರದಲ್ಲಿ ಅಗೆದಷ್ಟು ಕನ್ನಡ ಶಾಸನಗಳು ಸಿಗುತ್ತೆ ಅಂತೇಳಿ. ಬಹುಶಃ ಅದನ್ನು ಉಪಾಧ್ಯಾಯರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಅವರು. ನನಗೆ ಮುಂಬೈಯಲ್ಲಿ 150 ವರ್ಷಗಳ ನಾವು ಕನ್ನಡ ಚಟುವಟಿಕೆಗಳನ್ನು ಗಮನಿಸ್ತೇವೆ. ನಾವು ಪತ್ರಿಕೆಗಳನ್ನು ನೋಡಿದರೆ ಕರ್ಕಿ ವೆಂಕಟರಮಣ ಶಾಸ್ತ್ರಿ ಇದ್ದಾರೆ. ನಾವು ಸಂಘ ಸಂಸ್ಥೆಗಳನ್ನು ನೋಡಿದರೆ
ಶ್ರೀ ಮದ್ಭಾರತ ಮಂಡಳಿ ನಮ್ಗೆ ಕಾಣುತ್ತೆ. ನಾನು ಮುಂಬಯಿಯ ಇದು ನಮ್ಮ ಕನ್ನಡ ಚಟುವಟಿಕೆಗಳನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನಾನು 3 ವಿಭಾಗಗಳಾಗಿ ಮಾಡುತ್ತೇವೆ. ಒಂದು ಸಾಹಿತ್ಯ, ಪತ್ರಿಕೋದ್ಯಮ, ರಂಗಭೂಮಿ, ಇದೊಂದು ಮಗ್ಗಲು. ಆಮೇಲೆ 2ನೇದು ಜಾತಿ ಸಂಘಗಳ ಕನ್ನಡ ಕೆಲಸಗಳು, 3ನೇದು ಧಾರ್ಮಿಕ ಕ್ಷೇತ್ರಗಳ ಕನ್ನಡ ಚಟುವಟಿಕೆಗಳು. ಇವತ್ತು ಮುಂಬೈಯಲ್ಲಿ ನೀವು ಕನ್ನಡಿಗರನ್ನು ಒಗ್ಗಟ್ಟಾಗಿಸುವುದರಲ್ಲಿ ಧಾರ್ಮಿಕ ಕ್ಷೇತ್ರಗಳ ಕೊಡುಗೆ ಕೂಡ ಬಹಳಷ್ಟಿದೆ. ಅದೇ ರೀತಿ ಜಾತಿ ಸಂಘಗಳು ಕೂಡ ತಮ್ಮ ವ್ಯಾಪ್ತಿಯನ್ನು ಮೀರಿ ಅವರು ಕನ್ನಡದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಸಾಹಿತ್ಯದ ಕೆಲಸಗಳನ್ನು ಕೂಡ ಹೆಚ್ಚಾಗಿ ಸಂಶೋಧನೆಗಳು ಯೂನಿವರ್ಸಿಟಿಯ ಕಪಾಟುಗಳಲ್ಲಿ ಇರುತ್ತೆ, ಅದು ಅಷ್ಟಕ್ಕೆ. ಆದರೆ ಉಪಾಧ್ಯಾಯರು ಅದನ್ನು ಆ ಸಂಶೋಧನೆಗಳನ್ನು ಜನರ ಸಮ್ಮುಖದಲ್ಲಿ ಕೊಂಡೊಯ್ಯುತ್ತಾರೆ. ಕೃತಿಗಳ ಪ್ರಕಟಣೆಯ ಮೂಲಕ ಅವರು ಜನಸಾಮಾನ್ಯರಿಗೆ ಅದನ್ನು ತಲುಪಿಸ್ತಾರೆ. ಹಾವನೂರರ ಕಾಲ ಆಗಲಿ, ಆಮೇಲೆ ಕಾಲ್ತಾಜಿಯವರ ಕಾಲ ಆಗಲಿ, ಈಗ ಉಪಾಧ್ಯಾಯರ ಕಾಲ ಆಗಲಿ, ನಾನು 3 ಮುಖ್ಯಸ್ಥರ ಇದ್ದಾಗಲೂ ನಾನು ಅನೇಕ ಇಲ್ಲಿಯ ಕನ್ನಡ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದೇನೆ. ಅದರಲ್ಲಿ ಉಪಾಧ್ಯಾಯರು ಮಾಡಿದ ಕೆಲಸ ಅದನ್ನು ವರ್ಣಿಸಲು ನನಗೆ ಕಷ್ಟ ಆಗುತ್ತೆ. ಅವರ ಕನ್ನಡದ ಅಭಿಮಾನ, ಕನ್ನಡದ ಕೆಲಸಗಳು ಇದೇ ರೀತಿ ಮುಂದುವರಿಯಲಿ ಎಂದು ಆಶಿಸುತ್ತಾ ನನಗೆ ಈ ಅವಕಾಶಕ್ಕಾಗಿ ಧನ್ಯವಾದ. ವಂದನೆಗಳು ಶ್ರೀನಿವಾಸ ಜೋಕಟ್ಟೆ ಅವರಿಗೆ. ಇವತ್ತು ಮಾತಿನೊಳಗನ ಧಾತು ಕೃತಿ ಲೋಕಾರ್ಪಣೆಯಾಗಿದೆ. ಕೃತಿಕಾರರಾದಂತಹ ಡಾಕ್ಟರ್ ಶ್ಯಾಮಲ ಪ್ರಕಾಶ್ ಅವರನ್ನು ಗೌರವಿಸಬೇಕು ಅಂತ ನಾನು ವಿಭಾಗದ ಮುಖ್ಯಸ್ಥರಲ್ಲಿ ವಿನಂತಿಸ್ತಾ ಇದ್ದೆ. ವಿದುಷಿ ಡಾಕ್ಟರ್ ಶ್ಯಾಮಲ ಪ್ರಕಾಶ್ ಅವರು ಮುಂಬೈ ವಿಶ್ವವಿದ್ಯಾಲಯದಿಂದ MA PhD ಪದವಿಯನ್ನ ಪಡೆದವರು. ಸಂಗೀತ ಮತ್ತು ಸಾಹಿತ್ಯ 2 ಕ್ಷೇತ್ರದಲ್ಲಿ ಒಂದು ವಿದ್ವತ್ತನ್ನ ಪಡೆದವರು ಅಂತ ನಾವು ಅಭಿಮಾನದಿಂದ ನಾಗೋಪಾಸನ ಎನ್ನುವಂತಹ ಒಂದು ಸಂಸ್ಥೆಯನ್ನ ತೆರೆದು ಆ ಮೂಲಕ ಅನೇಕ ವಿದ್ಯಾರ್ಥಿಗಳಿಗೆ ಸಂಗೀತ ಪಾಠವನ್ನ ಹೇಳಿಕೊಡ್ತಾ ಇರುವವರು. ನಮ್ಮ ವಿಭಾಗದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಇದು 3ನೆಯ ಕೃತಿ, ಚೊಚ್ಚಲ ಕೃತಿ ಅಂಕಣ ಬರಹ ಆದ್ರೆ ಆ ನಂತರ PhD ಮಹಾಪ್ರಬಂಧ ಕೂಡ ಅವರದ್ದು ಲೋಕಾರ್ಪಣೆಗೊಂಡಿದೆ. ಅವರು 2 ಮಾತುಗಳನ್ನ ಆಡಬೇಕು ಅಂತ ವಿನಂತಿಸಿದ್ದಾರೆ. ಮತ್ತು ಅವರ ಪಾತ್ರ ಇದೆ, ಅದರಿಂದ 2 ಮಾತುಗಳನ್ನ ಈ ಸಂದರ್ಭದಲ್ಲಿ ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಈ ಹಿಂದೆ ನಾನು ನಮ್ಮ ಕ್ರಿಸ್ತಶಕ 750ರ ಬಾದಾಮಿ ಶಾಸನದಿಂದ ಮೊದಲುಗೊಂಡು 20ನೇ ಶತಮಾನದಲ್ಲಿ ಕಾಣಿಸಿಕೊಳ್ಳುವಂತಹ ನಮ್ಮ ಮುದ್ದಣ್ಣ ಕವಿ ಅವನವರೆಗಿನ ಸುಮಾರು 1500-2000 ವರ್ಷಗಳ ಇತಿಹಾಸದಲ್ಲಿ ಬರುವಂತಹ ಕನ್ನಡ ಕಾವ್ಯಗಳಲ್ಲಿ ಕಾಣಿಸಿಕೊಳ್ಳುವಂತ ಸಂಗೀತದ ಚಿತ್ರಣಗಳನ್ನ ಹೆಕ್ಕಿ ನನ್ನ PhD ಗ್ರಂಥ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಸಂಗೀತದ ಸಾಹಚರ್ಯ ಅಂತ ಹೇಳಿ ಒಂದು ಪುಸ್ತಕವನ್ನು ಬರೆದಿದ್ದೆ. ಅದು ಬಹಳ ಶಬ್ದ ಮಾಡ್ತು, ಬಹಳ ಜನ ಅದನ್ನ ಮೆಚ್ಚುಗೆಯನ್ನ ಪಟ್ಟರು ಅನ್ನೋದು ನನಗೆ ಬಹಳ ಹೆಮ್ಮೆಯ ವಿಚಾರ. ಆ ಪುಸ್ತಕ ನೋಡಿದ ಮೇಲೆ ಧಾರವಾಡದ ನಮ್ಮ ಮುತಾಲಿಕ್ ಸರ್ ಅವರು, ವಿದ್ಯಾಧರ ಮುತಾಲಿಕ್ ಸರ್ ಅವರು, ಮತ್ತು ಬೆಳಗಾವಿಯ ಸುಳುಕೋಡೆ ಅಂತ ಹೇಳಿ ಅವರು ಅಲ್ಲಿಯ ಬೆಳಗಾವಿ ಕನ್ನಡ ಸಂಘದ ಅಧ್ಯಕ್ಷರು. ನನ್ನ ಮೊದಲ ಪುಸ್ತಕಕ್ಕೆ ಅವರು ಅಲ್ಲಿಯ ರಾಷ್ಟ್ರಕೂಟ ಪ್ರಶಸ್ತಿಯನ್ನು ಕೊಟ್ಟು ಅವತ್ತು ವಿಶೇಷವಾಗಿ ದಾಸ ಸಾಹಿತ್ಯದ ಮೇಲೆ ನೀವು ಒಂದು ಪುಸ್ತಕವನ್ನು ಬರ್ಕೊಡ್ಬೇಕು ಅಂತ ಹೇಳಿ ಈಗ ಅಷ್ಟೇ ಬಿಡುಗಡೆಯಾದ ಈ ಪುಸ್ತಕವನ್ನ ಬರೆಸಿದ್ರು. ಮಾತಿನೊಳಗಣ ಧಾತು. ಹಿಂದಿನ ಪುಸ್ತಕಕ್ಕೆ ನಾನು ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಸಂಗೀತ ಅಂತ ಕೊಟ್ಟಿದ್ರಿಂದ ಇದು ಅದೇ ವಿಷಯವೇ, ಅಂದ್ರೆ ಮತ್ತು ಸಾಹಿತ್ಯ ಮತ್ತು ಸಂಗೀತವನ್ನ ಸೇರಿಕೊಂಡು ಬಂದಂತದ್ದೇ. ನಮ್ಮ ಸಂಗೀತದಲ್ಲಿ ಮಾತು ಮತ್ತು ಧಾತು ಅನ್ನುವ ಪದಗಳು ಬಹುತೇಕ ಬಳಕೆ ಆಗುತ್ತವೆ. ಮಾತು ಅಂದ್ರೆ ಸಾಹಿತ್ಯ, ಧಾತು ಅಂದ್ರೆ ಅದಕ್ಕೆ ಕೊಡುವಂತ ಸಂಗೀತ. ಸುಮ್ಮನೆ ಮೇಲ್ಮುಖಕ್ಕೆ ಒಂದು ಉದಾಹರಣೆಯನ್ನ ಕೊಡ್ಬೋದು ಅಂದ್ರೆ ಶ್ರೀ ಗಣನಾಥ ಸಿಂಧೂರ ವರ್ಣ ಕರುಣ ಸಾಗರ ಕವಿವದನ, ಇದು ಮಾತು. ಇದನ್ನ ಹೇಗೆ ಹಾಡಬೇಕು ಅಂತ ವಾಗ್ಗೇಯಕಾರರು ಒಂದು ಸಾಹಿತ್ಯ ಸ್ವರವನ್ನ ಕೊಟ್ಟು ಬಿಟ್ಟಿದ್ದಾರೆ. ಮಪದ ಸಸಲಿ ರೇ ಸದಾಪ ಮಪ ರೇ ಮಪದ ಮಪ ದಾಪ ಬಗ ರೀಸ, ಈ ರೀತಿ ನಮ್ಮ ಎಲ್ಲ ಸಂಗೀತಕ್ಕೂ ವಾಗ್ಗೇಯಕಾರರು ಒಂದು ಸ್ವರವನ್ನ ಸೂಚಿಸಿದ್ದಾರೆ. ಇದು ಧಾತು. ಹಾಗಾಗಿ ಅಲ್ಲಿ ಸಂಗೀತ ಮತ್ತು ಸಾಹಿತ್ಯ ಎರಡೂ ಇದೆ. ಸಂಗೀತ ಪ್ರೇಮಿಗಳಿಗೆ ಬರೀ ಸಂಗೀತ ಕಾಣುತ್ತೆ, ಅದರ ಒಳ ಹೊಕ್ಕರೆ ಅಲ್ಲಿ ಸಾಹಿತ್ಯವಿದೆ. ಸಾಹಿತ್ಯ ಪ್ರೇಮಿಗಳಿಗೆ ಬರೀ ಸಾಹಿತ್ಯ ಕಾಣುತ್ತೆ, ಆದ್ರೆ ಅದರ ಒಳ ಹೊಕ್ಕರೆ ಸಂಗೀತ ಇದೆ. ಇವೆರಡೂ ನಮ್ಮ ಜೊತೆಗೆ ಇರುವಂತದ್ದು. ಸಾಹಿತ್ಯದಲ್ಲಿ ಸಂಗೀತವನ್ನ ಕಾಣೋದು, ಸಂಗೀತದಲ್ಲಿ ಸಾಹಿತ್ಯವನ್ನ ಕಾಣೋದು, ಇದು ಎರಡು ಯಾವತ್ತೂ ನನ್ನ ಬಾಲ್ಯದಿಂದ ಬಂದಂತದ್ದು. ಹಾಗಾಗಿ ವಿಶೇಷವಾಗಿ ಇದರಲ್ಲಿ ದಾಸ ಸಾಹಿತ್ಯದಲ್ಲಿ
ನಮಗೆ ಅನ್ಸೋದು ಕೇವಲ ಸಂಗೀತ ಅಂದ್ರೆ ಹಾಡೋದು ಅಂತ ಅಷ್ಟೇ ಅಲ್ಲ, ಅದರಲ್ಲಿ ಸಂಗೀತಕ್ಕೆ ಸಂಬಂಧಪಟ್ಟ, ಸಂಗೀತ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಲವಾರು ವಿಚಾರಗಳನ್ನ ದಾಸರು ತಂದಿದ್ದಾರೆ. ಅದನ್ನ ಲೋಕಮುಖಕ್ಕೆ ಪರಿಚಯ ಮಾಡಬೇಕು ಅಂತ ಹೇಳಿ ನಾನು ಮಾತಿನೊಳಗಳ ಧಾತು ಅಂತ ಹೇಳಿ ಈ ಗ್ರಂಥವನ್ನ ತಂದಿದ್ದೇನೆ. ದಾಸ ಸಾಹಿತ್ಯ ಅಂದ್ಕೊಳ್ಳೆ ನಮಗೆ ಎಲ್ರಿಗೂ ನೆನಪಿಗೆ ಬರುವಂತದ್ದು ಪುರಂದರದಾಸರು ಇತ್ಯಾದಿ ಎಲ್ಲ ದಾಸರುಗಳು. ಅದರಲ್ಲಿ ವಿಶೇಷವಾಗಿ ನಾನು ಮಹಿಳಾ ದಾಸರನ್ನು ಕೂಡ ತಂದಿದ್ದೇನೆ. ಒಂದು ಚೂರು ಮಹಿಳಾ ದಾಸ ಸಾಹಿತ್ಯದ ಒಂದೇ ಒಂದು ಮಾತನಾಡ್ಬಿಡ್ತೇನೆ. ನಮ್ಮ ಗಲಗಲಿ ಅವ್ವ ಅನ್ನುವವರು, ಅಲ್ಲಿಂದ ಶುರುವಾಗಿ ಸಾಕಷ್ಟು ಮಹಿಳಾ ದಾಸರನ್ನ ನಾನು ತಂದಿದ್ದೇನೆ. ಒಂದು ಧಾರ್ಮಿಕ ಕಾರ್ಯದ ಪೂರ್ತಿ ಮಾಡೋದಕ್ಕೆ ಅಂತ ಅಲ್ಲಿ ಆ ಪದವನ್ನ ಹಿಂದಿನವರು ಬಳಸ್ತಾರೆ. 90 ವರ್ಷದ ಮುದ್ಗಲಾಚಾರ್ಯರು 8 ವರ್ಷದ ಒಂದು ಹೆಣ್ಣು ಮಗಳನ್ನ ಮದುವೆ ಆಗ್ತಾರೆ. 90 ವರ್ಷದವರು. ಅದನ್ನು ನೋಡಿದ್ರೆ ನಮಗೆ ರೋಮಾಂಚನ ಆಗುತ್ತೆ. ಇದು ಸುಮಾರು 18ನೇ ಶತಮಾನದ ನಮ್ಮ ಕನ್ನಡ ನಾಡಿನಲ್ಲಿ ಆ ಪರಿಸ್ಥಿತಿ. ಅಂತ ಅನೇಕ ಹೆಣ್ಣು ಮಕ್ಕಳು ಮನೆಯಲ್ಲಿ ಬಡತನದ ಕಾರಣ ಇರ್ಬೋದು, ತುಂಬಾ ಹೆಣ್ಣು ಮಕ್ಕಳು ಅನ್ಬೋದು, ಅಥವಾ ಹೆಣ್ಣು ಮಕ್ಕಳು ಅನ್ನೋ ಒಂದು ತಾತ್ಸಾರ, ಹೇಗೂ ಮದುವೆಯನ್ನ ಮಾಡಿ ಅವ್ರನ್ನ ಹೊರಗೆ ಕಳಿಸ್ಬೇಕು ಅನ್ನುವಂಥದ್ದು. ವಿದ್ಯೆ ಇಲ್ಲದವರು, ಅವರಿಗೆ ಯಾವ ಸ್ವತಂತ್ರವಿರಲಿಲ್ಲ. 4 ಜನದ ಮುಂದೆ ಮಾತಾಡುವಂತ ಒಂದು ಸ್ವತಂತ್ರವನ್ನ ನಮ್ಮ ಪುರುಷ ಪ್ರಪಂಚ ಅವರಿಗೆ ಕೊಟ್ಟಿರ್ಲಿಲ್ಲ. ಅಂತ ಮಹಿಳೆಯರು ಹೇಗೋ ಮನೆಯಲ್ಲೇ ಇದ್ದಂತ ಮಕ್ಕಳಿಂದ ಅಥವಾ ಗಂಡ ಬದುಕಿದ್ರೆ ಗಂಡನಿಂದ ಒಂದಷ್ಟು ಅಕ್ಷರಗಳನ್ನ ಕಲಿತು ತಾವ ಹಾಗೆ ಓದ್ಲಿಕ್ಕೆ ಶುರು ಮಾಡಿ ತಮ್ಮ ಆ ಏಕತಾನತೆಯ ಬದುಕಿನಿಂದ ಹೊರಗೆ ಬರೋದಕ್ಕೆ ಸಾಹಿತ್ಯವನ್ನು ಸೃಷ್ಟಿ ಮಾಡಿರುವಂತದ್ದು ನಿಜವಾಗ್ಲೂ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಒಂದು ಕ್ರಾಂತಿ. ಅದು ಅಂತ ಹೆಣ್ಣುಮಕ್ಕಳು ದಾಸ ಸಾಹಿತ್ಯವನ್ನ ಬರೆದು ಮಹಿಳಾ ದಾಸ ಸಾಹಿತ್ಯ ಅನ್ನೋ ದೊಡ್ಡ ಕೊಡುಗೆಯನ್ನ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ. ನಮ್ಮಲ್ಲಿ ಪುರಂದರದಾಸರ ಆದಿಯಾಗಿ ಕೇವಲ ಪುರುಷ ಪ್ರಪಂಚವನ್ನು ಓದಿದ್ದೇವೆ ಹೊರತು ಮಹಿಳಾ ದಾಸ ಸಾಹಿತ್ಯದ ಕಡೆಗೆ ಹೆಚ್ಚು ಗಮನ ಹೋಗೇ ಇಲ್ಲ. ಅಂತ ಮಹಿಳಾ ದಾಸ ಸಾಹಿತ್ಯದ ಒಂದು ಕ್ರಾಂತಿಯನ್ನ ಈ ಗ್ರಂಥದಲ್ಲಿ ನಾನು ಪರಿಚಯ ಮಾಡಿಕೊಟ್ಟಿದ್ದೇನೆ. ಇದರ ಜೊತೆಗೆ ಸಾಮಾನ್ಯವಾಗಿ ದಾಸ ಸಾಹಿತ್ಯದ ಕೊಡುಗೆ ಅಂದ್ರೆ ನಮ್ಮಲ್ಲಿ ಕೀರ್ತನೆಗಳು ಮಾತ್ರ ಅಂತ ಮೇಲ್ಮುಖಕ್ಕೆ ಕಾಣುವಂತದ್ದು. ನಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಅದರೊಳಗೆ ಸುಳಾದಿಗಳಿದೆ, ಉಗಾಭೋಗಗಳಿದೆ, ದಂಡಕಗಳಿದೆ, ಈ ರೀತಿ ಬೇಕಾದಷ್ಟು ಮುಂಡಿಗೆ, ಈ ರೀತಿಯ ಹಲವಾರು ದಾಸ ಸಾಹಿತ್ಯದ ಪ್ರಕಾರಗಳನ್ನ ನಾನು ಈ ಪುಸ್ತಕದಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೇನೆ. ಹಾಗೆ ದಾಸ ಸಾಹಿತ್ಯಕ್ಕೆ ವಚನ ಸಾಹಿತ್ಯ ಹೇಗೆ ಪ್ರೇರಣೆ ಆಯಿತು ಮತ್ತು ವಚನ ಸಾಹಿತ್ಯದಲ್ಲಿ ಅವರು ಸ್ವರವಚನಗಳು ಅಂತ ಹೇಳಿ ಅವರು ಅದಾಗ್ಲೇ ಶೈವ ಕೀರ್ತನೆಗಳನ್ನ ಬರೀತಾ ಇದ್ರು. ಆ ಕೀರ್ತನೆಗಳು ಮುಂದಿನ ದಾಸ ಸಾಹಿತ್ಯಕ್ಕೆ ಪ್ರೇರಣೆ ಆಗಿದ್ದಂಥದ್ದು. ಮತ್ತು ದಾಸ ಸಾಹಿತ್ಯದ ಮುಂದೆ ದಾಸ ಸಾಹಿತ್ಯವನ್ನ ಪ್ರೇರಣೆಯಾಗಿಟ್ಕೊಂಡು ಬಂದಂತ ಮುಂದಿನ ನಮ್ಮ ಶ್ರೀ ವೈಷ್ಣವ ಕೃತಿಗಳು, ಇದನ್ನೆಲ್ಲ ನಾನು ಮುಂದಿನ ಪ್ರೇರಣೆಯಾಗಿ ಅದನ್ನ ಬರ್ಕೊಂಡಿದ್ದೇನೆ. ಅಲ್ಲಿ ನಮ್ಮ ರತ್ನಾಕರ ವರ್ಣಿ ಒಂದು ವಿಶೇಷ ವಿಚಾರಗಳು ಅಂತ ಹೇಳಿದ್ರೆ, ರತ್ನಾಕರ ವರ್ಣಿ ದಾಸ ಸಾಹಿತ್ಯದಿಂದ ಪ್ರೇರೇಪಿತಗೊಂಡು, ರತ್ನಾಕರ ವರ್ಣಿ ಅಂದ್ಕೊಳ್ಳೆ ನಮಗೆ ಭರತೇಶ ವೈಭವ, ಅವನ ಶತಕಗಳು ಇದು ಮಾತ್ರ ನೆನಪಾಗುತ್ತೆ. ಅದೇ ಅವಳು ಕೆಲವು ಜೈನ ಕೃತಿಗಳನ್ನ ಬರೆದಿದ್ದಾನೆ, ಜೈನ ಕೀರ್ತನೆಗಳನ್ನ. ಅದನ್ನ ಆ ಕಾಲಕ್ಕೆ ಅಣ್ಣನ ಪದಗಳು ಅಂತ ಹೇಳಿ ಗುರುತಿಸಿದ್ದಾರೆ ಕನ್ನಡ ಸಾಹಿತ್ಯದಲ್ಲಿ. ರತ್ನಾಕರ ವರ್ಣಿಯನ್ನ ಅಣ್ಣ ಅಂತ ಕರೀತಾ ಇದ್ರು. ಹಾಗಾಗಿ ಅಣ್ಣನ ಕೀರ್ತನೆಗಳು ಅಂತ ಗುರುತಿಸಿದ್ದಾರೆ. ಬಹುತೇಕ ಕೀರ್ತನೆಗಳನ್ನ ಆ ಪುಸ್ತಕದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಪುರಂದರದಾಸರ ಕೃತಿಗಳ ಅಚ್ಚು, ಆದ್ರೆ ಅದು ಜೈನ ಧರ್ಮಕ್ಕೆ ಹೊಂದಿಕೊಂಡ ಹಾಗೆ ಅಲ್ಲಿ ಕೀರ್ತನೆಗಳು ಬಂದಿದೆ. ಈ ರೀತಿ ದಾಸ ಸಾಹಿತ್ಯದ ಹಿನ್ನೆಲೆ ಮುನ್ನೆಲೆಗಳನ್ನ ಒಂದು ತೌಲನಿಕವಾಗಿ ಅಧ್ಯಯನ ಮಾಡಿ ಪುಸ್ತಕದಲ್ಲಿ ಕೊಟ್ಟಿದ್ದೇನೆ. ಸಾಕಷ್ಟು ಅಧ್ಯಯನ ಮಾಡಿದ್ದೇನೆ. ದಯವಿಟ್ಟು ಆ ಪುಸ್ತಕ ನಿಮ್ಮೆಲ್ಲರನ್ನು ತಲುಪಬೇಕು ಅನ್ನೋದು ನನ್ನ ಆಸೆ. ವಂದನೆಗಳು, ಅಭಿನಂದನೆಗಳು. ಹಾ, ಕರುಣಿಸೋ ರಂಗ ಕರುಣಿಸೋ ರಂಗ ಕರುಣಿಸೋ ಹಗಲು ಇರುಳಿನ ಸ್ಮರಣೆವದ ಹೂವಂತೆ ಕರುಣಿಸೋ ರಂಗ ಕರುಣಿಸೋ ಋಪುವಾಂಗದನಂತೆ ವ್ರತವನರಿಯೇ ಶುಭ ಮುಡಿಯಂತೆ ನಿನ್ನ ನುಡಿಸಲಿಯೇ ಭಗವೈರಿಯಂತೆ ಧ್ಯಾನವ ಮಾಡಲರಿಯೇ ದೇವಕಿಯಂತೆ ಮುದ್ದಿಸಲರಿಯೇನೋ ಕೃಷ್ಣ ಕರುಣಿಸೋ ರಂಗ ಕರುಣಿಸೋ ಬಲಿಯಂತೆ ದಾನವ ಕೊಡಲರಿಯನೋ ಭಕ್ತಿ ಛಲವನರಿಯೇ ಪ್ರಹ್ಲಾದನಂತೆ ಬಲಿಯಂತೆ ದಾನವ
ಅನುಭಾವ್ಯವಾಗಿ ಹಾಡಿನೊಂದಿಗೆ ತಮ್ಮ ಮಾತುಗಳನ್ನ ಮುಕ್ತಾಯಗೊಳಿಸಿದ ಡಾಕ್ಟರ್ ಶ್ಯಾಮಲ ಪ್ರಕಾಶ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಗೌರವಾರ್ಪಣೆಯನ್ನ ಸ್ವೀಕರಿಸಿದ ಪ್ರಕಾಶ್ ಕುಂಟಿನಿಯವರು ತಮ್ಮ ಚಿಕ್ಕದಾಗಿ 2 ಮಾತುಗಳನ್ನ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬನ್ನಿ ಸರ್. ಛಾಯಾಕಿರಣ ಪತ್ರಿಕೆಯ ಸಂಪಾದಕರು, ಬಹಳ ಸುಂದರವಾದಂತ ಒಂದು ಮ್ಯಾಗಝಿನ್ ಅಂತಲೇ ನಾವು ಹೇಳ್ಬೋದು. ಅದನ್ನ ಎಲ್ಲ ವಿಷಯಗಳನ್ನ ಅಳವಡಿಸಿಕೊಂಡು ಕುತ್ಕೊಳ್ಳಿ ಸರ್, ಕುತ್ಕೊಂಡು ಮಾತಾಡಿ. ಆಮೇಲೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಆ ಪತ್ರಿಕೆಯ ಜೊತೆಯಲ್ಲಿ ಪತ್ರಿಕೋದ್ಯಮದ ಜೊತೆಯಲ್ಲಿ ಒಬ್ಬ ಸಂಘಟಕರಾಗಿ ಕೆಲಸ ಮಾಡ್ತಾ ಇರುವಂತದ್ದು. ಕಲ್ಯಾಣದ ಪರಿಸರದಲ್ಲಿ ಕನ್ನಡ ಭಾಷೆಗಾಗಿ ಅವರು ದಂಪತಿಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅದರ ಉಳಿವಿ ಬೆಳೆವಿಗಾಗಿ ಅನಂತ ಕೆಲಸವನ್ನ ಮಾಡ್ತಾ ಇರುವ ಅವರಿಗೆ ಮತ್ತೊಮ್ಮೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ತಮ್ಮ ಮಾತಿಗಾಗಿ ವಿನಂತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಆಸೀನರಾಗಿರುವಂತ ಮಲ್ಲೇಶ್ವರ ಅವರೇ, ಮಲ್ಲೇಪುರಂ ವೆಂಕಟೇಶ್ ಅವರೇ, ಎಸ್.ಟಿ. ಜ್ಯೋತಿ ಅವರೇ, ನನ್ನ ಕನ್ನಡಕ್ಕೆ ಆ ಭಾಷೆಗೆ ಪ್ರೇರಣೆ ನೀಡಿದಂಥ, ಅದನ್ನು ಬೆಳೆಸುವುದಕ್ಕೆ ಬಹಳಷ್ಟು ಶ್ರಮ ಪಟ್ಟಂಥ ನನ್ನ ಗುರುಗಳಾದ ಡಾಕ್ಟರ್ ವಿಶ್ವನಾಥ್ ಗಾರ್ನಾಡರವರೇ, ಜೊತೆಗೆ ಗುರುಸ್ಥಾನದಲ್ಲಿರುವಂಥ ಉಪಾಧ್ಯಾಯರವರೇ, ಪೂರ್ಣಿಮಾರವರೇ, ಇಲ್ಲಿ ಸೇರಿದಂಥ ಎಲ್ಲ ನನ್ನ ಆತ್ಮೀಯರೇ, ನನ್ನ ಪತ್ರಿಕೆಯ ಅಭಿಮಾನಿಗಳಿಂದ ನಾನು ಎಣಿಸ್ಕೊಳ್ತೇನೆ. ಎಲ್ಲರ ಪರಿಚಯ ಇದೆ, ಮುಖ ಪರಿಚಯ ಅಂತ ಎಲ್ಲರಿಗೂ ಇದೆ. ನಾನು ಮಾತಾಡುವುದರಲ್ಲಿ ಬಹಳ ಕಡಿಮೆ. ನಾನು ಶೂನ್ಯದಿಂದ ಬಂದು ಶೂನ್ಯದತ್ತ ಹೋಗ್ತಾ ಇದ್ದೇನೆ. ಯಾಕಂತ ಹೇಳಿ ನನಗೆ ಈಗ ಪ್ರಾಯ ಹೇಳಿದ್ದೇನೆ ಸರ್ ತರ ಆಗಿದ್ದೇನೆ ನಾನು. ಆದರೂ ಪತ್ರಿಕೆಯನ್ನ ನಾನು ಆರಂಭ ಗುರುಗಳಂತ ಹೇಳಿದ್ದೆ. ನಾನು ಪತ್ರಿಕೆ ಆರಂಭ ಮಾಡುವಾಗ ಅದು ಅನಿವಾರ್ಯ ಕಾರಣದಿಂದ ಆ ಪತ್ರಿಕೆಯನ್ನ ಆರಂಭ ಮಾಡಿದ್ದೇನೆ. ಹೊಟ್ಟೆಪಾಡಿಗಾಗಿ ಪತ್ರಿಕೆ ಆರಂಭ ಮಾಡಿದವನು ನಾನು. ಆ ಪತ್ರಿಕೆಯನ್ನು ಬೆಳೆಸುವುದಕ್ಕೆ ಬಹಳಷ್ಟು ಶ್ರಮ ಪಟ್ಟಿದ್ದೇನೆ, 100% ಆಕ್ಟಿವ್. ಆದರೆ ಆ ಪತ್ರಿಕೆಗೆ ಬೆನ್ನೆಲುಬಾಗಿ ನಿಂತವರು ನಮ್ಮ ಲೇಖಕರು. ಎಲ್ಲ ಲೇಖಕರಿಂದಾಗಿ ಈ ಪತ್ರಿಕೆಯನ್ನು ಉಳಿಸಿಕೊಳ್ಳುವುದಕ್ಕೆ, ಆ ಗುಣಮಟ್ಟವನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ. ಜೊತೆಗೆ ಈ ಪತ್ರಿಕಾ ರಂಗಕ್ಕೆ ಬರಲಿಕ್ಕೆ ನಾವೊಂದು 30 ವರ್ಷಗಳಿಂದ, ಸುಮಾರು 3 ದಶಕ ಅಂತ ಹೇಳಬೇಕು. ಜೂಗಡ್ಡಿಯವರಿಗೆ ಗೊತ್ತಿದೆ, ಜೂಗಡ್ಡಿಯವರು ನನಗೆ ಗುರುಗಳೇ. ಅಲ್ಲಿಂದ ನಾವು ಈ ಸಂಜೆ ಸುದ್ದಿಯಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡಿದವರು. ನಾನು 30 ರೂಪಾಯಲ್ಲಿ ಕೆಲಸ ಮಾಡಿದವನು. ಒಂದು ದಿನಕ್ಕೆ ಒಂದು 3 ಫೋಟೋ ಜರ್ನಲಿಸ್ಟ್ ಆಗಿ ನಾನು ಕೆಲಸ ಮಾಡಿದವರು. ಒಂದು ಫೋಟೋಕ್ಕೆ 30 ರೂಪಾಯಿ ಕೊಡ್ತಿದ್ರು. ಆ 30 ರೂಪಾಯಿಂದ 3 ಫೋಟೋಕ್ಕೆ 90 ರೂಪಾಯಿ ಸಿಗ್ತಿತ್ತು. ಹಾಗೆ ನಾವು ದಿನ ತೆಗಿಬೇಕು. ಗಂಡ ಹೆಂಡತಿ ನಾವು ಬಹಳ ಕಷ್ಟಪಟ್ಟು ಇದೇ ಉದ್ಯೋಗದಲ್ಲಿ ಇರಬೇಕು ಅಂತೇಳಿ ನಮಗೆ ಆಸೆ ಇತ್ತು. ಇದನ್ನೇ ಬಳಸ್ಕೊಳ್ಬೇಕು. ನಾನು ಪ್ರಯತ್ನ ಬಂದ್ ಮಾಡಿಕೊಂಡು ನಾನು ಈ ಉದ್ಯಮಕ್ಕೆ, ಈಗ ನಾನು ಪತ್ರಕರ್ತ ಅಂತ ಹೇಳಲಿಕ್ಕೆ ಬಯಸುವುದಿಲ್ಲ, ನಾನು ಪತ್ರಿಕೋದ್ಯಮ ಅಂತ ಹೇಳಲಿಕ್ಕೆ ಬಯಸಿದ್ದೇನೆ. ಈ ಉದ್ಯಮವನ್ನು ಬಹಳಷ್ಟು ಎತ್ತರಕ್ಕೆ ಬೆಳೆಸುವುದಕ್ಕೆ ಕಾರಣಕರ್ತರು ನೀವೆಲ್ಲ ಆಗಿದ್ದೀರಿ. ಮುಂದಿನ ದಿನಗಳಲ್ಲಿ ಇದೇ 6 ತಾರೀಕಿಗೆ, ಏಪ್ರಿಲ್ 6 ತಾರೀಕಿಗೆ ಪತ್ರಿಕೆಯ ದಶಮಾನೋತ್ಸವ ಸಂಭ್ರಮವನ್ನ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ. ಸುಮಾರು 2,000 ಸದಸ್ಯರನ್ನ ನಾನು 10 ವರ್ಷದಲ್ಲಿ ಮಾಡಿಕೊಂಡಿದ್ದೇನೆ. ಈ 2,000 ಸದಸ್ಯರಿಂದಾಗಿ ಈ ಪತ್ರಿಕೆ ಉಳಿದುಕೊಂಡಿದೆ. ಅವರೇ ಕಾರಣ ಈ ಪತ್ರಿಕೆಗೆ. ಸೂರ್ಯಕಾಂತ್ ನಮಸ್ಕಾರ. ಇವರ ತಂದೆಯವರು ಬಹಳ ಹತ್ತಿರದವರು. ಸೂರ್ಯಕಾಂತ್ ಅವರು, ಜಯಸುವರ್ಣರವರು ಕೂಡ ನನ್ನ ಪತ್ರಿಕೆಗೆ ಬಹಳಷ್ಟು ಬೆಂಬಲ ನೀಡಿದವರು. ಅವರ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ಪ್ರಶಸ್ತಿ ಸಿಕ್ಕಿದ, ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದಾಗ ಆ ಫ್ರಂಟ್ ಪೇಜ್ ಅನ್ನ ಓದುವಾಗ, ಫ್ರಂಟ್ ಪೇಜ್ ನಲ್ಲಿ ಹಾಕಿದಾಗ ಬಹಳಷ್ಟು ಅಭಿಮಾನ, ಒಂದು ಬಿಲ್ಲವ ಸಮಾಜದಿಂದ ನನಗೆ ಬಹಳಷ್ಟು ಪ್ರಶಂಸೆ ಬಂತು. ಪತ್ರಿಕೋದ್ಯಮದಲ್ಲಿ ಯಾವತ್ತೂ ನಾನು ಜಾತಿ ಮತ ಭೇದ ಮಾಡಿ, ಎಲ್ಲ ಪತ್ರಿಕೆಗೆ ಯಾವ ಜಾತಿಯೂ ಇಲ್ಲ, ಯಾವ ಧರ್ಮವೂ ಇಲ್ಲ, ಯಾವ ಇನ್ಫ್ಲುಯೆನ್ಸೂ ಇಲ್ಲ. ನಾನು ಒಂದು ಹೇಳ್ತಾರೆ, ನನಗೆ ಸ್ವಾಭಿಮಾನದಿಂದ ನಾನು ಬದುಕಿದವನು. ಯಾರಿಗೂ ಇಷ್ಟವರಿಗೆ ನಾನು ತಲೆ ತಗ್ಗಿರ್ಲಿಲ್ಲ. ಎಲ್ರಿಗೂ ಗೊತ್ತಿದೆ, ಪ್ರಕಾಶ್ ಕುಂಡಿ ಅಂದ್ರೆ ಮಂಡ್ಯಪೆಟ್ಟ ಪ್ರಕಾಶ್ ಅಂತ, ಪಿ ಕೆ ಅಂತ ಹೇಳಿದ್ರೆ ಪ್ರಕಾಶ್ ಕುಂಡಿ ಅಂದ್ರೆ ಪೆಟ್ಟಕಂಬಿ ಪ್ರಕಾಶ್ ಅಂತ ಹೇಳ್ತಾರೆ. ಅದಕ್ಕೆ ನಾನು ಒಪ್ಕೊಳ್ತೇನೆ. ನಾನು ಯಾವುದು ಎಲ್ಲಿ ಅನ್ಯಾಯ ಆದ್ರೂ ಅದಕ್ಕೆ ನಾನು ವಿರೋಧ ಮಾಡುವವನೇ. ಆವತ್ತೂ ಮಾಡಿದ್ದೇನೆ, ಎಂದಿಗೂ ಮಾಡ್ತೇನೆ. ಪತ್ರಕರ್ತರಲ್ಲಿ ಕಾಂಪ್ರಮೈಸ್ ಇಲ್ಲ. ಬದುಕು ಬೇಕು, ಅಡ್ವರ್ಟೈಸ್ಮೆಂಟ್ ಬೇಕು. ಅಡ್ವರ್ಟೈಸ್ಮೆಂಟ್ ಇಲ್ಲದೆ ಪತ್ರಿಕೆ ನಡೆಸಲಿಕ್ಕೆ ಆಗುದಿಲ್ಲ. ಪತ್ರಿಕೆಯನ್ನ ಅಡ್ವರ್ಟೈಸ್ಮೆಂಟ್ ಕೊಟ್ಟವರೇ ಯಾರು ಅಂತ ಹೇಳಿದ್ರೆ ಅದು ನಿಮಗೆ ಹೇಳ್ತೇನೆ. ಇವಾಗ ನಾನು ಪತ್ರಿಕೆ ಉಳಿಸ್ಬೇಕಿದ್ರೆ ಅದು ಒಂದು ಶಬ್ದ ನಾನು ಉಪಯೋಗ ಮಾಡಬಾರದು, ಅದು ಮಾಡ್ತೇನೆ. ಪತ್ರಿಕೆ ಉಳಿಲಿಕ್ಕೆ ಕಾರಣನೇ ನನ್ನ ಅಭಿಮಾನಿಗಳ ಯಾರು ದಿವಂಗತರಾಗಿದ್ದಾರೆ, ಸತ್ತವರಿಂದ ಈ ಪತ್ರಿಕೆ ಉಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ಅವರನ್ನ ನೆನಪಿಸ್ಕೊಳ್ತಾರೆ. ತಿಂಗಳಿಗೆ ಒಂದು 30 ಜನ ಆ ತಂದೆ ತಾಯಿಯನ್ನ ನೆನಪಿಸ್ಕೊಳ್ತಾರಲ್ವಾ.
ಪತ್ರಿಕೆ ಮುಖೇನ ಅವರ ಪುಣ್ಯ ಸ್ಮರಣೆ ಮಾಡ್ತಾರೆ. ಆ ಪತ್ರಿಕೆ ಉಳಿದುಕೊಳ್ಳುವುದಕ್ಕೆ ಕಾರಣನೇ ಅವರ ತಂದೆ ತಾಯಿಗಳು, ಹಿರಿಯರಂತ ದಿವಂಗತರಾದಂತ ಎಷ್ಟೋ ಜನ ಇದ್ದಾರೆ. ಆ ಪತ್ರಿಕೆಯ ಕಾರಣನೇ ಅವರೇ. ನಾನು ಯಾರತ್ತೂ ಇಷ್ಟವರೆಗೆ ಅಡ್ವರ್ಟೈಸ್ಮೆಂಟ್ ಕೊಡಲಿಲ್ಲ, ಕೇಳುವುದಿಲ್ಲ. ಡೈರೆಕ್ಟ್ ನಾನು ಹಾಕಿದ್ಕೊಂಡು ಒಂದು ಬಿಲ್ ಕಳಿಸೋದು. ಎಲ್ಲ ಅಭಿಮಾನದ ಹಣವನ್ನ ಶೀಘ್ರ ನನಗೆ ತಲುಪಿಸಿದ್ದಾರೆ. ಯಾರು ಹೇಳಲೇ ಇಲ್ಲ. ನಾನು ಇವತ್ತು 10 ವರ್ಷದಿಂದ ಯಾರತ್ತೂ ನಾನು ಅಡ್ವರ್ಟೈಸ್ಮೆಂಟ್ ಕೇಳಿದವನಲ್ಲ. ಡೈರೆಕ್ಟ್ ಪರಿಚಯ ಇದೆ, ಹಾಕಿದ್ದೇನೆ, ಬಿಲ್ ಕಳಿಸ್ತೇನೆ, ಇಮಿಡಿಯೇಟ್ಲಿ 1 ವಾರದೊಳಗೆ ಆ ಹಣ ನನಗೆ ಪಾವತಿ ಮಾಡ್ತಾರೆ. ಅವರಿಗೆ ನನಗೆ ನಮೋ ನಮಃ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಪತ್ರಿಕೆಯನ್ನು ಬೆಳೆಸಿದ್ದಕ್ಕೆ ನೀವೆಲ್ಲ ಕಾರಣಕರ್ತರು. ಈ ಅವಕಾಶಕ್ಕೆ ಇನ್ನೊಂದು ವಿಷಯ ಹೇಳಬೇಕು. ನಾನು ನಾಡು 6 ತಾರೀಕಿಗೆ ದಶಮಾನೋತ್ಸವ ಸಂಭ್ರಮಕ್ಕೆ ಯಾರನ್ನು ನಾನು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಡ್ಬೇಕು ಅಂತ ವಿಚಾರ ಮಾಡಿದಾಗ ನಾನು ಒಂದು ಆಲೋಚನೆ ಮಾಡಿದೆ, ನಮ್ಮ ಗುರುಗಳನ್ನೇ ಮಾಡಬೇಕು ಅಂತ, ವಿದ್ಯೆಯನ್ನು ಉಪಾಧ್ಯಾಯರನ್ನ ಮಾಡಬೇಕು ಅಂತ ನಾನು ಆಲೋಚನೆ ಮಾಡಿದೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಆ ಜವಾಬ್ದಾರಿಯನ್ನ ಗುರುಗಳು ತಗೊಂಡಿದ್ದಾರೆ. ಗುರುಗಳು ನನ್ನ ಬಗ್ಗೆ ಬಹಳಷ್ಟು ತಿಳಿದಿರಬೇಕು, ಎಷ್ಟು ಕಷ್ಟ ಪರಿಸ್ಥಿತಿ ಪಟ್ಟಿದೆ ಅಂತ ಅವರಿಗೂ ಗೊತ್ತಿರಬೇಕು. ನಾನೊಂದು ಅದನ್ನು ಹೆಚ್ಚು ಹೇಳುವುದಿಲ್ಲ, ಇನ್ನು ಹೇಳಲಿಕ್ಕೆ ಬಹಳಷ್ಟಿದೆ, ಅವಕಾಶ ಇಲ್ಲ. ಇನ್ನು ನಾಡ್ದು ನೀವೆಲ್ಲ ಬರಬೇಕು. ನಿಮಗೆ ವಿನಂತಿ ಮಾಡೋದು, ನಿಮ್ಮನ್ನ ಅಲ್ಲಿ ಬರಮಾಡಿಕೊಳ್ಬೇಕು ಅಂತ ಒಂದೇ ಉದ್ದೇಶದಿಂದ ನಾನು ಇವತ್ತು ಬಂದಿದ್ದವನು. ನಾನು 20-30 ವರ್ಷದಿಂದ ಯಾರಲ್ಲೂ ನಾನು ಸನ್ಮಾನ ತಗೊಳ್ಳಿ. ನಾವು ಗಂಡ ಹೆಂಡತಿ ಒಂದು ನಿರ್ಣಯ ಮಾಡಿದ್ದೇವೆ, ನಾವು ಸಮಾಜ ಸೇವೆ ಮಾಡೋ ಒಂದು ಕನ್ನಡ ಸಾಂಸ್ಕೃತಿಕ ಕೇಂದ್ರ ಅಂತ ಒಂದು ಸಂಸ್ಥೆಯನ್ನು ಅಲ್ಲಿ ಬೆಳೆಸ್ಕೊಳ್ತಾ ಇದ್ದೇವೆ. ಅದಕ್ಕೂ ಒಂದು 21 ವರ್ಷ ಮೇಡಮ್ ಅಧ್ಯಕ್ಷರಾಗಿದ್ರು. ಅವರು ನನಗೆ ಬೆನ್ನೆಲುಬು, ನಾನು ಅವಳಿಗೆ ಬೆನ್ನೆಲುಬು. ಹಾಗೆ ಇಬ್ರು ಗಂಡ ಹೆಂಡತಿ ಒಟ್ಟಾಗಿ ನಾವು ಸಂಸ್ಥೆಯನ್ನು ಬೆಳೆಸಿದ್ದೇವೆ, ಪತ್ರಿಕೆಯನ್ನು ಬೆಳೆಸಿದ್ದೇವೆ. ನಾನು ಬರೆಯೋದು, ಅವರು ಪ್ರೂಫ್ ನೋಡುದು, 3 ಸಲ ಪ್ರೂಫ್ ನೋಡ್ತಾರೆ. ಈ ಪತ್ರಿಕೆಗೆ ಪ್ರೂಫ್ ನೋಡಿ ಒಂದು ಕರೆಕ್ಷನ್ ಬಾರದಾಗಿ ನೋಡಿಕೊಳ್ಳುವವರು ಅವರಿಗೂ ಈ ಸಂದರ್ಭದಲ್ಲಿ ನಾನು ಜೊತೆಗೆ ನಿಮ್ಮೆಲ್ಲ ಸಹಕಾರಗಳು ಇರಲಿ ಅಂತ ಹೇಳಿ ನನ್ನ ಮಾತುಗಳಿಗೆ ಪೂರ್ಣ ಮಾಡ್ತಿದ್ದೇನೆ. ಗುರುಗಳಿಗೆ ಇಬ್ಬರು ಗುರುಗಳಿಗೆ ನನ್ನ ವಂದನೆ. ಧನ್ಯವಾದಗಳು ಸರ್. ನಿಮ್ಮ ದಶಮಾನೋತ್ಸವ ಯಶಸ್ವಿಯಾಗಿ ನೆರವೇರಲಿ ಅಂತ ಹಾರೈಕೆ ನಮ್ಮದು. ಈಗ ಇನ್ನೊಂದು ಅಪೂರ್ವವಾದಂತಹ ಕ್ಷಣ ನಮ್ಮ ಎದುರಲ್ಲಿದೆ. ಜಯಸುವರ್ಣ ಈ ಹೆಸರೇ ಎಲ್ಲರಲ್ಲಿ ಒಂದು ರೋಮಾಂಚನವನ್ನ ಉಂಟು ಮಾಡುವಂತದ್ದು. ಸಂಘಟಕರಾಗಿ ಏನ್ ಮಾಡಬಹುದು, ಸಮುದಾಯಕ್ಕಾಗಿ ತಾನು ಏನ್ ಮಾಡಬಹುದು ಎನ್ನುವುದಕ್ಕೆ ಉತ್ತಮ ನಿದರ್ಶನ ಅಂತ ಹೇಳಿದ್ರೆ ಜಯಸುವರ್ಣ ಅವರು. ನಮ್ಮ ಆ ತಂದೆ ಹಾಕಿದಂತ ಹೆಜ್ಜೆಯಲ್ಲಿ ಮುನ್ನಡೆದು ಮುಂದೆ ಬಂದವರು ಅವರ ಸುಪುತ್ರ ಸೂರ್ಯಕಾಂತ್ ಸುವರ್ಣ ಅವರು ಆಗಮಿಸಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರ ಎಲ್ಲ ಬಳಗ ಬಂದಿದ್ದಾರೆ. ಆ ತಮ್ಮನ್ನು ಕೂಡ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಪರವಾಗಿ ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಾನು ಗುರುಗಳಾದಂತಹ ಡಾಕ್ಟರ್ ಜಿ ಉಪಾಧ್ಯಾಯ ಸರ್ ಸೂರ್ಯಕಾಂತ್ ಸುವರ್ಣ ಅವರನ್ನ ವಿಭಾಗದ ಪರವಾಗಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ತಂದೆ, ನಾನು ಆಗ್ಲೇ ಹೇಳಿದೆ, ತಂದೆ ತಾಯಿ ಹಾಕಿದಂತ ಆ ಸಂಸ್ಕೃತಿ ಸಂಸ್ಕಾರವನ್ನ ಮುಂದುವರಿಸಿಕೊಂಡು ತಂದೆ ತಾಯಿಯ ಹೆಸರಲ್ಲಿ ಜಯಲೀಲಾ ಟ್ರಸ್ಟ್ ಅನ್ನ ಸ್ಥಾಪಿಸಿ ಆ ಮೂಲಕ ಎಲ್ಲಿಂದ ಎಲ್ಲಿವರೆಗೆ ನಂಟು ನೋಡಿ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಅವರು ಪ್ರೋತ್ಸಾಹ ಧನವನ್ನ ನೀಡ್ತಾ ಇದ್ದಾರೆ. ಆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವುದಕ್ಕಾಗಿ ಸೂರ್ಯಕಾಂತ್ ಸುವರ್ಣ ಎಲ್ಲ ಕೆಲಸವನ್ನ ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಮೋಕೆದ ಸೊಲ್ಮೇಲು ಎಲ್ಲ ಭಾರತ್ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕರು ಜಯಸುವರ್ಣ ಅವರ ಜೊತೆಗೆ ಇದ್ದುಕೊಂಡು ಬೆಳೆದವರೆಲ್ಲರೂ ತಾವು ಬಂದಿದ್ದಾರೆ. ನಮಗೆ ತುಂಬಾ ಸಂತೋಷವನ್ನ ನೀಡಿದೆ. ಸರ್, ಈಗ ನೀವು ನಮ್ಮ ವಿದ್ಯಾರ್ಥಿಗಳಿಗೆ ಚೆಕ್ ಅನ್ನ ಹಸ್ತಾಂತರಿಸಬೇಕು ಅಂತ ಕೇಳ್ತೇನೆ. ಅದರ ಮೊದಲು 2 ಮಾತು. I would like to welcome everybody. First of all, I would like to thank the University Kannada Department for inviting me here. And I would like to talk about my father a little bit. Jayasri Suvarna, since I am one, I have seen his sacrifice from the family part of you and from society part of you. Everybody has seen. The main intention what he taught us was whatever work we do should have a good intention in our hearts first, and whatever you do should be from your heart, dedicatedly you have to do, commitment and sacrifice. These 3 things he has taught us, and I would like to thank him that I have been with him, I think only 20% of his life, not even 15%, because 85% he has given to society. The family has given only 15%, but whatever I have learned from that 15% is more than enough to make him proud today also by doing whatever he has done and working on his part.
like to thank all the society members who are with them that time, because alone he couldn't do anything, that I'm sure of. He had people around him who has helped from behind, monetarily, you can say, with the monetary support, everything, societal support. He has achieved whatever is achieved through society itself. And because people loved him so much, he could achieve it. The only point is, always you don't run behind people, you do your good work, people will come behind you and make you a very great person. That's all he has taught us, and I would like to thank again the university for giving me this opportunity to speak. Thank you very much. ಥ್ಯಾಂಕ್ ಯು ಸೊ ಮಚ್. ನಿತ್ಯಾನಂದ ಕೋಟ್ಯಾನ್ ಅವರ ಜೊತೆಗೂಡಿ ಎಲ್ಲರೂ ತಾವು ಬಂದಿದ್ದೀರಿ. ಈಗ ಈ ಕ್ಷಣದಲ್ಲಿ ನಮಗೆ ಕವಿರಾಜ ಕುಸುಮಾಗ್ರಜ ಭವನ ನೆನಪಾಗ್ತದೆ. ಅನಿತಾ ಪೂಜಾರಿ ಅವರು ರಚಿಸಿರುವಂತಹ ಸುವರ್ಣ ಯುಗ ಕೃತಿಯ ಲೋಕಾರ್ಪಣೆಯನ್ನು ಬಹಳ ಅದ್ದೂರಿಯಾಗಿ ಸೂರ್ಯಕಾಂತ್ ಸುವರ್ಣ ಅವರ ನೇತೃತ್ವದಲ್ಲಿ, ನಿತ್ಯಾನಂದ ಕೋಟ್ಯಾನ್ ಅವರ ಮುಂದಾಳತ್ವದಲ್ಲಿ ಮತ್ತು ತಮ್ಮೆಲ್ಲರ ಸಹಕಾರದಲ್ಲಿ ಆ ಕಾರ್ಯಕ್ರಮ ಬಹಳ ಸೊಗಸಾಗಿ ಬಹಳ ಅದ್ದೂರಿಯಾಗಿ ನಡೆದಿತ್ತು. ಇವತ್ತು ಈ ಒಂದು ಶಿಷ್ಯ ಪುರಸ್ಕಾರವನ್ನ ಕೊಡ್ಲಿಕ್ಕೆ ತಾವು ಆಗಮಿಸಿದಿರಿ. ತಮಗೆ ಮತ್ತೊಮ್ಮೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ನಮ್ಮ ವಿದ್ಯಾರ್ಥಿಗಳ ಒಂದು ಬೆಳವಣಿಗೆಯಲ್ಲಿ ಪೂರಕವಾಗಿ ತಾವು ಸಹಕರಿಸ್ತಾ ಇರುವುದಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ, ಈ ಒಂದು ಶಿಷ್ಯ ವೇತನವನ್ನು ಸ್ವೀಕರಿಸಲಿರುವಂತಹ ವಿದ್ಯಾರ್ಥಿಗಳು ಇಲ್ಲಿ ಬರಬೇಕು. ಸುರೇಖಾ ಹರಿಪ್ರಸಾದ್ ಶೆಟ್ಟಿ ಅವರೆಲ್ಲರೂ ಕೂಡ PhD ಅಧ್ಯಯನದಲ್ಲಿ ನಿರತರಾಗಿರುವವರು. ಕಲಾ ಚಿದಾನಂದ ಭಾಗವತ್, ನಳಿನಾ ಪ್ರಸಾದ್, ಅನಿತಾ ಪೂಜಾರಿ, ಸುರೇಖಾ ದೇವಾಡಿಗ, ಇವರು ಐವರು ವಿದ್ಯಾರ್ಥಿಗಳು ಈ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಜಯಲೀಲಾ ಟ್ರಸ್ಟ್ನವರು ಕೂಡ ದಯವಿಟ್ಟು ಇಲ್ಲಿ ಬನ್ನಿ, ಸಾಧ್ಯವಾದಷ್ಟು ಇಲ್ಲಿ ಸೇರಿಕೊಳ್ಳಿ. ಬನ್ನಿ ಸರ್, ಬನ್ನಿ ಸರ್, ಒಂದು ಜನ ಇಂಚಿಟ್ ಬನ್ನಿ ಸರ್. ಎನ್ನಿ ಸರ್ ಬಹಳ ಮಹತ್ವದ ಒಂದು ಕೃತಿ ರಚನೆ ಆಗ್ತದೆ. ದಯಾನಂದ್ ಸರ್. ಸರ್ ನಾರಾಯಣ್ ಸರ್. ಇದು ಮಂದಿ ವಿದ್ಯಾರ್ಥಿಗಳು ಜಯಲೀಲಾ ಟ್ರಸ್ಟ್ ಮಾಡಿರುವಂತಹ ಕನ್ನಡಿಗರ ಬ್ಯಾಂಕ್ ಅದರ ಚೇರ್ಮನ್ ಆಗಿ ನಮ್ಮ ಸೂರ್ಯಕಾಂತ್ ಸುವರ್ಣ ಅವರು ಬಂದು ನಮ್ಮ ವಿಭಾಗದ ವಿದ್ಯಾರ್ಥಿಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡಿದ್ದಾರೆ. ಇಡೀ ಭಾರತ್ ಕೋಆಪರೇಟಿವ್ ಬ್ಯಾಂಕಿಗೆ ಅವರ ಬೋರ್ಡ್ ನಾವು ವಿಶ್ವವಿದ್ಯಾಲಯಗಳು ಯಾವುದೇ ಸರ್ಕಾರದ ನೆರವಿಲ್ಲ. ಗಮನಿಸಿ, ಒಂದು ಖಾಸಗಿ ಸಂಸ್ಥೆ, ಒಂದು ಟ್ರಸ್ಟ್ ವಿಶ್ವವಿದ್ಯಾಲಯಕ್ಕೆ ಸಹಾಯ ಮಾಡ್ತದೆ ಅಂತ ಹೇಳಿದ್ರೆ
ಅದಕ್ಕೆ ನಾನು ಕನ್ನಡಿಗರ ಪರವಾಗಿ ಇವರ ಪರವಾಗಿ ಎಲ್ರಿಗೂ ವಂದನೆಗಳು ಮತ್ತು ಪುರಸ್ಕಾರವನ್ನ ಪಡೆದ ವಿದ್ಯಾರ್ಥಿ ಮಿತ್ರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಮುಖ್ಯ ಅತಿಥಿಗಳ ಮಾತಿನತ್ತ ತೆರಳ್ತಾ ಇದ್ದೇವೆ. ಇವತ್ತು 60ರ ಸಂಭ್ರಮದಲ್ಲಿ ಇರುವಂತಹ ನಿಮ್ಮ 60ರ ಸಂಭ್ರಮದಲ್ಲಿ ನಾವೆಲ್ಲರೂ ಇವತ್ತು ಸಂಭ್ರಮಿಸಿದ್ದೇವೆ. ಕೆಲವು ಮಾತುಗಳನ್ನ ನಾವು ಆಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ ಸರ್. ಎಸ್ ಟಿ ಪೋತೆ ಅವರು, ಪ್ರೊಫೆಸರ್ ಎಸ್ ಟಿ ಪೋತೆ ಅವರು. ಎಲ್ಲರಿಗೂ ನಮಸ್ಕಾರ. ನೀನು ಮಧ್ಯಾಹ್ನ ಮಾತಾಡಿಸ್ಬೋದು ನನಗೆ ಅಂತ ನಾನು ಅನ್ಕೊಂಡಿದ್ದೆ. ಇಲ್ಲಿಯವರು ಖುಷಿ ನೋಡ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಎಷ್ಟು ಖುಷಿಯಿಂದ ಎಷ್ಟು ಜನ ಕನ್ನಡಿಗರು ಮಲೆನಾಡಿನಲ್ಲಿ ಮುಂಬೈನಲ್ಲಿ ಸೇರ್ಕೊಂಡಿದ್ದೀವಿ. ಸುಮ್ಮನೆ ನೆನಪಿಸ್ಬೇಕು ಉಪಾಧ್ಯಾಯ ಅವರಿಗೆ. ಅದ್ರಲ್ಲಿ ನಾನು ಇಲ್ಲಿ ಅಧ್ಯಾಪಕ ಹುದ್ದೆಗೆ ಇದೇ ವಿಭಾಗದ ಅಧ್ಯಾಪಕ ಹುದ್ದೆಗೆ ಬಂದಿದ್ದೆ. ಅದಾದ್ಮೇಲೆ ಇಂಪ್ರೂವ್ ಬಂದಿದ್ದೆ. ಅದಾದ್ಮೇಲೆ ಈಗ ಬಂದಿದ್ದೆ ಕಾರ್ಯಕ್ರಮ. ನಾನು 30 ವರ್ಷಗಳಾದ್ಮೇಲೆ ಇಂಥ ದೊಡ್ಡ ಸನ್ಮಾನ ನನಗೆ ಸಿಗುತ್ತೆ ಅಂತ ಹೇಳಿ ಕನಸಿನಲ್ಲೂ ನಾನು ಅನ್ಕೊಂಡಿರ್ಲಿಲ್ಲ. ನಮ್ಮ ತಾತಜರು ಇದ್ದಾಗ ತದನಂತರದಲ್ಲಿ ಉಪಾಧ್ಯಾಯವ್ರಿಗೆ ಇಲ್ಲ ಆಯ್ತು, ನನಗೆ ಗುಲ್ಬರ್ಗ ಯೂನಿವರ್ಸಿಟಿಗೆ ಆಯ್ತು. ಅದು ಸರಿನೇ ಅಂತ ನನಗೆ ಅನ್ಸುತ್ತೆ ಈಗ. ಯಾಕಂದ್ರೆ ಉಪಾಧ್ಯಾಯರು ಒಳ್ಳೆ ಸ್ನೇಹಿತರು. ಈ ಮುಂಬೈ ಕನ್ನಡಿಗರ ಸಂಭ್ರಮ ನೋಡಿದ್ರೆ ಬಹಳ ಹೊಟ್ಟೆ ಕಿಚ್ಚು ಆಗುತ್ತೆ ಮತ್ತು ಖುಷಿಯೂ ಆಗುತ್ತೆ. ಯಾಕಂದ್ರೆ ನಮ್ಮಲ್ಲೂ ಹೇಳಿದ್ರು ಕನ್ನಡ ಸರ್ ಇಲ್ಲಿ ಹೆಚ್ಚಿನ ಕೆಲಸ ಹೇಳಿದ್ರು. ನಿಜವಾಗ್ಲೂ ಕನ್ನಡ ಕೆಲಸ ಇಲ್ಲಿ ಹೆಚ್ಚಿಗೆ ನಡೀತಾ ಇದೆ ಅಂತ ಒಪ್ಕೊಳ್ತೇವೆ, ಇಲ್ಲ ಅಂತ ಹೇಳಿದ್ರು. ನನಗೆ 60ರ ಸಂಭ್ರಮ 60 ಆಯ್ತು ಉಪಾಧ್ಯಾಯರೇ, ಮತ್ತೆ ಅವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಿಮ್ಮಲ್ಲಿ ಇಷ್ಟು ಅಂತಿದ್ದಂಗೆ, ಅಯ್ಯೋ ನೀವು ನಮ್ಮ ಸಾಂಸ್ಕೃತಿಕ ನಾಯಕರು ನಿಮ್ಮನ್ನು ಮಾಡದಿದ್ರೆ ಹೇಗೆ ಅಂತ ಹೇಳಿ ಫೋನ್ ಮಾಡ್ಬಿಟ್ಟು ನಮ್ಮನ್ನು ನಾವು ಒಪ್ಪಿಸ್ಕೊಂಡು ಕಾರ್ಯಕ್ರಮ ಮಾಡಿ ಕರೆದಿಲ್ಲ. ಎಷ್ಟು ಕಾರ್ಯಕ್ರಮ ಇವತ್ತು ಅಂದ್ರೆ ನಾನು ವಿಕ್ರಮ್ ನಾಗರಾವ್ರೆಲ್ಲ ಸರ್ ಮಾತಾಡ್ತಾ ಇದ್ದೀನಿ, ಹೆಂಗೆ ನಡೆಸ್ತಾ ಇದ್ದೀನಿ ಇಷ್ಟು ಕಾರ್ಯಕ್ರಮ ಎಲ್ಲ ಅಂತ ಹೇಳಿ ನಾವು ದಿನದ ಸಮಯ ಹೇಗೆ ಕರೀತಾರೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. ಆದ್ರೆ ಬಹಳ ಸೊಗಸಾಗಿ ಬಹಳ ಸುಂದರವಾಗಿ ಕಾರ್ಯಕ್ರಮವನ್ನು ಉಪಾಧ್ಯಾಯ ಅವರ ಸ್ನೇಹಿತರು ಪೂರ್ಣಿಮಾ ಎಲ್ಲ ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಸಾರ್ಥಕ ಅಂದ್ರೆ ಏನು ಅಂತಂದ್ರೆ ಒಳ್ಳೆ ಸ್ನೇಹಿತರು. ನಮ್ದು ವಿದ್ಯಾರ್ಥಿ ಮಾತು ಹೇಳ್ತಾ ಇದ್ರು, ಒಬ್ಬ ಮನುಷ್ಯ ಮೃಷ್ಟಾನ್ನ ಭೋಜನ ಮಾಡ್ಬೇಕು, ಊರಿಗೊಂದು ಮನೆ ಕಟ್ಟಬೇಕು ಅಂತ ಹೇಳ್ತಾರೆ. ಅಂದ್ರೆ ಸುಖವಾಗಿ ನಿದ್ದೆ ಮಾಡ್ಬೇಕು. ಒಬ್ಬ ತಂದೆ 3 ಜನ ಮಕ್ಕಳಿದ್ರಂತೆ. ಒಬ್ಬ ತಂದೆ ತೀರಿದ ಮೇಲೆ 3 ಜನರು ಒಬ್ಬ ಮೃಷ್ಟಾನ್ನ ಭೋಜನ ಮಾಡಕ್ಕೆ ಶುರು ಮಾಡಿದ್ರಂತೆ. ಇನ್ನೊಬ್ಬ ಊರಿಗೊಂದು ಮನೆ ಕಟ್ಟಕ್ಕೆ ಶುರು ಮಾಡುದು. ಹಿರಿಯವರು ಮಾತ್ರ ಇವರಿಬ್ಬರದು ಸಂಪತ್ತು ಮುಗಿದೋಯ್ತು, ಹಾಳ್ಬಿಟ್ರು. ಹಿರಿಯವರು ಮಾತ್ರ ಏನ್ ಮಾಡಿದ್ರು, ನಿತ್ಯ ದುಡಿತಾ ಇದ್ದ, ಹೊಲದಿಂದ ಮನೆಗೆ ಬರ್ತಿದ್ದ. ಹೆಂಡತಿ ಏನ್ ಮಾಡಿರ್ತಾವ ತಗೊಳ್ಳಿ ಬಂದಲ್ಲಿ ಯಾವುದೇ ಅನ್ನ ಇಲ್ಲಿ ಆಹಾರ ಅದನ್ನ ಕೊಡ್ತಿದ್ರು. ಅದನ್ನ ಹಸಿದಾಗ ತಿಂದಾಗ ಮೃಷ್ಟಾನ್ನ ಆಗ್ತಿತ್ತು ಅವನಿಗೆ. ಆ ಮೃಷ್ಟಾನ್ನ ತಿಂದ್ಮೇಲೆ ನಿದ್ದೆ ಬರ್ತಿತ್ತು, ಮಲಗ್ತಿದ್ದ. ಮತ್ತು ಊರಿಗೊಬ್ರು ಸ್ನೇಹಿತ ಹೋಗ್ತಿದ್ದಂತೆ. ಅಂದ್ರೆ 3 ಬಂದು ಅಲ್ಲಿ ಮೃಷ್ಟಾನ್ನ ಭೋಜನ ಬಂತು, ನಿದ್ದೆ ಬಂತು, ಮತ್ತು ಊರಿಗೊಂದು ಮನೆ ಅಂದ್ರೆ ಸ್ನೇಹಿತ. ಅಂದ್ರೆ ವಾಸ್ತವದಲ್ಲಿ ಇಬ್ರು ಅಪ್ಪ ಹೇಳಿದ್ದನ್ನ ಮಾಡಿ ಎಲ್ಲ ಹಾಳು ಮಾಡ್ಕೊಂಡ್ರು. ಆದ್ರೆ ಒಬ್ಬ ಮಗ ಮಾತ್ರ ಇದೆಲ್ಲ ಕೆಲಸ ಮಾಡಿದಂತೆ. ಅಂದ್ರೆ ನಿದ್ದೆ ಬರುವಾಗ ದುಡಿತಾ ಇದ್ದ, ಇದ್ದದನ್ನ ಬಹಳ ಖುಷಿಯಾಗಿ ತಿಂತಿದ್ದ. ಈ ತರ ಒಬ್ಬ ಊರಲ್ಲೆಲ್ಲ ಸ್ನೇಹಿತರಿಗೆ ಇಟ್ಟಿದ್ದ. ಸೊ ಹಾಗೆ ಊರಲ್ಲೊಬ್ಬರು ಸ್ನೇಹಿತರು ಇಟ್ಟರೆ ಎಷ್ಟು ಸುಖ ಆಗುತ್ತೆ, ಎಷ್ಟು ಸಂತೋಷ ಆಗುತ್ತೆ ಅಲ್ಲಿಕ್ಕೆ ಉಪಾಧ್ಯಾಯರು ನೋಡಿ ನಮಗೆ ಗೊತ್ತಾಗ್ತದೆ ಅಂತಕ್ಕಂಥ. ಕನ್ನಡ ಅಧ್ಯಯನ ವಿಭಾಗ ಹೇಳಿದ್ರಲ್ಲಿ ಅವ್ರು ಗೊತ್ತಿಲ್ಲ. ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಗಡಿನಾಡ ಕನ್ನಡಿಗರಿಗೆ ಪ್ರಶಸ್ತಿ ಕೊಡ್ತೇವೆ ನಾವು. ಕಳೆದ ವರ್ಷ ನಾವು ಏನು ಉಪಾಧ್ಯಾಯರು ಕೊಟ್ಟಿದ್ದೇವೆ, ಯಾರು ಹೇಳಿದ್ರಲ್ಲಿ ಗೊತ್ತಿಲ್ಲ. ಅವ್ರನ್ನ ಕರೆದು ಅಲ್ಲಿ ಬರ್ಲಿಲ್ಲ ಅವರು. ಆದ್ರೆ ಅದನ್ನು ಪೋಸ್ಟಿಗೆ ಕಳಿಸ್ಬಿಟ್ಟೆ ನಾನು. ಆ ಪ್ರಶಸ್ತಿ ಮತ್ತು ಹಣವನ್ನು ಅವ್ರಿಗೆ ಕಳಿಸ್ಬಿಟ್ಟೆ. ಗಡಿನಾಡ ಲೇಖಕರು ಅಂತ ಹೇಳಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಅವರನ್ನ ಗೌರವಿಸಿದೆ. ಇಲ್ಲಿದ್ದವ್ರು ಯಾರಿದ್ರು ಪ್ರತಿ ವರ್ಷ ನಾವು ಗಡಿನಾಡ ಲೇಖಕರಿಗೆ ಪ್ರಶಸ್ತಿ ಕೊಡ್ತೇವೆ ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ. ದಯವಿಟ್ಟು ಯಾರ್ಯಾರು ಕೃತಿ ರಕ್ಷಣೆ ಮಾಡ್ತೀರಿ ಅವರು ಗುಲ್ಬರ್ಗ ವಿಶ್ವ ಪ್ರಶಸ್ತಿಯನ್ನು ಕಾಲ್ ಮಾಡಿದಾಗ ದಯವಿಟ್ಟು ಅರ್ಜಿ ಹಾಕಿ ಅಂತ ಹೇಳಿ ವಿನಂತಿ ಮಾಡ್ಕೊಳ್ಳೋದು. ಕೃತಿ ನಮಗೆ ಪುಸ್ತಕ ಕಳಿಸ್ಬೇಕು. ಅರ್ಜಿ ಅಂದ್ರೆ ಪುಸ್ತಕ ಕಳಿಸ್ಬೇಕು. ಅಂದ್ರೆ ನಿಮ್ಗೆ ಕರ್ನಾಟಕ ಸರ್ಕಾರ ಪ್ರಶಸ್ತಿ ಕೊಟ್ಟಿದೆ. ಸೊ ಆ ಹಿನ್ನೆಲೆಯಲ್ಲಿ ನಾನು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟುಕೊಂಡಂಥವನು. ಆ ಹಿನ್ನೆಲೆಯಲ್ಲಿ ನನ್ನ ತಂದೆಗೆ 13 ಜನ ಮಕ್ಕಳು. ನಾವು ನನ್ನ ಸ್ನೇಹಿತರಿಗೆಲ್ಲ ಗೊತ್ತಿದೆ. ಮೊದಲ ನಮ್ಮ ತಂದೆ ಆ ಕಾಲದಲ್ಲಿ 37ರ ಇಸ್ವಿಯಲ್ಲಿ 6ನೇ ಓದಿದಂಥವ್ರು. ಅವರ ಪ್ರೇರಣೆಯಿಂದ ನಮ್ಮನೆ ಎಲ್ಲ ಮಕ್ಕಳಿಗೂ ತಂದೆ ಶಾಲೆಗೆ ಹಾಕಿದ್ರು. ನನ್ನನ್ನು ವಿಶ್ವವಿದ್ಯಾಲಯ ಕಟ್ಟಿ ಹಚ್ಚಿದ್ರು. ಒಂದಷ್ಟು ಏನೋ ಬರೆದಿದ್ದೀನಿ. 60 ಆಚರಣೆ ಮಾಡ್ಕೋಬೇಕು ಬಿಡಬೇಕು ಅನ್ನೋ ಆತಂಕದಲ್ಲಿ ಇದ್ದೆ. ನಾನು ಬೆಂಗಳೂರಿನಲ್ಲಿ ಪ್ರೊಫೆಸರ್ ಮಲ್ಯ ಪ್ರಮೋದ್ ನೇತೃತ್ವದಲ್ಲಿ ನನ್ನೆಲ್ಲ ಸ್ನೇಹಿತರು 1 ದಿವಸದ ಕಾರ್ಯಕ್ರಮ ಮಾಡಿ ಅಭಿನಂದನೆ ಮಾಡಿದ್ದಾರೆ. ಅದಾದ್ಮೇಲೆ ಚೆನ್ನೈನಲ್ಲಿ ಆಗ್ತದೆ 2 ದಿವಸದ ಕೆಳಗೆ. ಈಗ ಮುಂಬೈನಲ್ಲಿ ಏನ್ರಿ ನೀವು ಮುಂಬೈನಲ್ಲಿ ಮಾಡ್ಕೊಳ್ತಾ ಇದ್ದೀರಾ, ಚೆನ್ನೈನಲ್ಲಿ ಮಾಡ್ಕೊಳ್ತಾ ಇಲ್ಲ, ಸ್ನೇಹಿತರು ಕರೀತಾ ಇದ್ದಾರೆ, ಹೋಗಿ ಬಂದಿದ್ದೀನಿ ಅಂತ. ಅದಕ್ಕೆ ಇವತ್ತು ಅಕ್ಷರದ ಮಹತ್ವ ಏನು ಅನ್ನೋದು ಈಗ ಗೊತ್ತಾಗ್ತದೆ. ಆ ಅಕ್ಷರ ಸಿಕ್ತು ಅನ್ನೋ ಕಾರಣಕ್ಕಾಗಿ ನಾನು ನಿಮ್ಮ ನಡುವೆ ಬಂದು ಇಲ್ಲಿ ಸನ್ಮಾನ ಮಾಡ್ಕೊಳ್ತಾ ಇದ್ದೀನಿ. ಒಂದ್ ವೇಳೆ ನನಗೆ ಅಕ್ಷರ ಸಿಗದೆ ಹೋಗಿದ್ರೆ, ಅಥವಾ ಸಂವಿಧಾನದ ಆಶಯದಂತೆ ಒಂದು ಹಕ್ಕು ನನಗೆ ಸಿಗದೆ ಹೋಗಿದ್ರೆ, ಅಥವಾ ಬೆಳಗಿನ ಜಡ್ಜ್ ಅವರು ಬಹಳ ಸೊಗಸಾಗಿ ಮಾತಾಡೋದು, ಇರೋ ಎಲ್ಲ ಭಾರತೀಯ ಪ್ರಜೆಗಳು ಯಾವುದೇ ಧರ್ಮದವರಿಗೆ ಇಲ್ಲಿಯವರೆಗೆ ಸಂವಿಧಾನ ಪ್ರಕಾರ ನಾವು ಭಾರತೀಯ ಪ್ರಜೆಗಳೇ,
ನಾವೆಲ್ಲರೂ ಕೂಡಿ ಬದುಕಬೇಕು ಅಂತಕ್ಕಂಥ ಒಳ್ಳೆ ಮಾತುಗಳನ್ನು ಆಡಿದ ಹಿರಿಯರ ಜೊತೆಗೆ ಅವರಿಂದ ಸನ್ಮಾನಿಸ್ಕೊಳ್ಳೋದು ಅವ್ರನ್ನ ವೇದಿಕೆ ಹಂಚ್ಕೊಳ್ಳೋದು. ಒಳಗಿರುವ ಕನ್ನಡ ನಾಡಿನ ಸಾಹಿತ್ಯಿಕ ಸಾಂಸ್ಕೃತಿಕ ಪ್ರಜ್ಞೆ ಅಂತಿರುವ ಪ್ರೊಫೆಸರ್ ಮಲ್ಯ ಪ್ರಭು ಜೊತೆಗೆ ನಾವಿರೋದು. ಅನೇಕ ಸ್ನೇಹಿತರು ಕಲಬುರಗಿಯಿಂದ ವಿಕ್ರಮ್ ವಿಶ್ರಾಜ್ ಅವರು ಬಂದಿದ್ದಾರೆ, ಶ್ರೀಶೈಲ ನಾಗರಾಜ್ ಬಂದಿದ್ದಾರೆ, ಸುಜಾತ ಅವರು ಬಂದಿದ್ದಾರೆ, ಪ್ರಿನ್ಸಿಪಾಲ್ ಉಸ್ಮಾನ್ ಅವರು ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾಟ್ಯಕಾರರಿದ್ದಾರೆ. ನಾವೆಲ್ಲರೂ ನಿಮ್ಮ ಜೊತೆ ಸೇರ್ಕೊಂಡು ಇವತ್ತು ಕಳೆದ ನೋಡೋದು ಬಹಳ ಸಂಭ್ರಮದ ಸಂಗತಿ ನಮಗೆ. ಇಷ್ಟು ಜನ ಕನ್ನಡಿಗರು ದೊಡ್ಡ ಮನಸ್ಸು ಮಾಡಿ ಕನ್ನಡ ಸಾಹಿತ್ಯ ಸಂಸ್ಕೃತಿ ಸೇವೆ ಮಾಡ್ತಾ ಇದ್ದೀರಲ್ಲ, ಇದು ಅಭಿನಂದಿಸಬೇಕು. ನಾವು ನೀವು ಹೊರಗಿಟ್ಕೊಂಡು ಕನ್ನಡದ ಬಗ್ಗೆ ಇಟ್ಟು ಅಭಿಮಾನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀರಿ. ನಾವು ಒಳಗಿಟ್ಕೊಂಡು ನಿರಭಿಮಾನಿಗಳಾಗಿ ಬದುಕ್ತಾ ಇರೋದು ಅದೇ ಬೇಸರದ ಸಂಗತಿ ಅಂತಕ್ಕಂಥ. ಸೊ ಅಂತ ಒಂದು ಕನ್ನಡ ಸಾಹಿತ್ಯ ಸಂಸ್ಕೃತಿಗೆ ಕನ್ನಡ ಅಧ್ಯಯನ ಭಾಗ ಈ ಅಧ್ಯಯನ ಭಾಗ ಕೆಲಸ ಮಾಡ್ತಾ ಇದೆ. ಅನೇಕ ಹಿರಿಯರು ಇಲ್ಲಿ ಹೋಗಿದ್ದಾರೆ. ಮತ್ತು ನನ್ನ ಕೃತಿಗಳನ್ನ ಬಹಳ ಸೊಗಸಾಗಿ ನಮ್ಮ ಉಪಾಧ್ಯಾಯರು ನಿಮ್ಮ ಕೃತಿಗಳನ್ನ ದಿನ ಮುಟ್ಟಿ ನಾವು ನೋಡ್ತಾ ಇದ್ದೀವಿ ಅನ್ನೋದು. ಮುಟ್ಟಿ ನೋಡಿದ ದೊಡ್ಡ ಲೇಖಕರೇ ನಾನು ಅಲ್ಲ, ಆದರೆ ಲೇಖಕರಲ್ಲಿ ನಾನು ಒಬ್ಬ ಅಷ್ಟೇ ಅನ್ನೋದನ್ನ ನನಗೆ ಗೊತ್ತಿದೆ. ಸೊ ಆ ಹಿನ್ನೆಲೆ ಕಥೆ ಬರೆದಿದ್ದೇನೆ, ಕಾದಂಬರಿ ಬರೆದಿದ್ದೇನೆ, ಪ್ರಬಂಧ ಬರೆದಿದ್ದೇನೆ, ವಿಮರ್ಶೆ ಬರೆದಿದ್ದೇನೆ, ವಿಚಾರ ಬರೆದಿದ್ದೇನೆ, ಜೀವನ ಚರಿತ್ರೆ ಬರೆದಿದ್ದೇನೆ, ಜಾನಪದ ಬರೆದಿದ್ದೇನೆ. ಇತ್ತೀಚೆಗೆ ಸಣ್ಣ ಕಾವ್ಯ ಕ್ಷೇತ್ರದಲ್ಲಿ ಕೆಲಸ ಇಲ್ಲ ಅಂತ ಯಾರು ಅಂತಿದ್ರು. ಅವಾಗ ಚಂದ್ರದ ಕವಿತೆಗಳು ಬರೆದು ಸಣ್ಣ ಪುಸ್ತಕ ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಸ್ನೇಹಿತರು ನಮಗೆ ನನ್ನ ವಿಷಯ ಕೊಡ್ತಿದ್ರು. ಸ್ನೇಹಿತರು ಸಾಜಿ ನಾಗರಾವ್ ಮಾತಾಡೋ ಮಧ್ಯಾಹ್ನದಲ್ಲಿ ನಿಮ್ಮ ಪ್ರೀತಿ ನನಗೆ ನೋಡಿ, ನನಗೆ ಚಿನ್ನದ ಪದಕ ಅದ್ರ ಸಮಾನವೇ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಪೂರ್ಣಿಮೆ ಕೊಡಲಿಲ್ಲ ಅಲ್ಲಿ ತನಕ ಹಂಗೆ ಹಾಕೊಂಡು ಬರ್ತಿದ್ದೇನೆ. ಈ ತರದ ವಿಶ್ವವಿದ್ಯಾಲಯದ ಒಂದು ಗೌರವ ಕನ್ನಡ ಅಧ್ಯಯನ ಸಂಸ್ಥೆ ವಿಭಾಗದ ಮೂಲಕ ನನಗೆ ಸಿಗ್ತಾ ಇರೋದು ನನ್ನ ಬದುಕಲ್ಲಿ ಮರಲಾದಂತಹ ಕ್ಷಣ ಅಂತ ನಾನು ಅನ್ಕೊಂಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ಅದರಲ್ಲೂ ಕನ್ನಡಿಗರು, ಹೊರನಾಡಿನ ಕನ್ನಡಿಗರು, ನಿಜವಾದ ಕನ್ನಡಿಗರು ನೀವೆಲ್ಲ. ತುಳು ಭಾಷೆನೇ ಇರಲಿ, ನಿಮ್ಮ ಮನೆ ಭಾಷೆ ಯಾವುದೇ ಇರಲಿ, ಆದರೆ ಕನ್ನಡಕ್ಕೆ ನೀವು ತೋರಿಸೋ ಪ್ರೀತಿ ಇದೆಯಲ್ಲ, ಅದು ನೋಡಿ ನನಗೆ ಹೃದಯ ತುಂಬರ್ತದೆ ಅಂತ ಭಾವನೆ ನನಗಿದೆ ಅಂತ. ಯಾಕಂದ್ರೆ ಭಾಳ ಇಟ್ಕೊಂಡು ಕನ್ನಡ ಸೇವೆ ಮಾಡೋದು. ನಾನು ಸೊಲ್ಲಾಪುರದಲ್ಲಿ ಕೆಲಸ ಮಾಡಿದ್ದೀನಿ ದಿವಸಗಳ ಕಾಲ, ಅಕ್ಕಲಕೋಟ್ ಕಾಲೇಜಲ್ಲಿ. ಅಲ್ಲಿ ಕನ್ನಡಿಗರ ಪರಿಸ್ಥಿತಿ ಹೇಗಿರ್ತ ನನಗೆ ಗೊತ್ತು. ಸೊ ಈ ಹಿನ್ನೆಲೆಯಲ್ಲಿ ಮಧ್ಯಾಹ್ನ ಇಂದು ಸಂದರ್ಶನ ಮಾಡೋದಿದ್ದಾರೆ. ನಾನು ಹೆಚ್ಚು ಮಾತಾಡೋದಿಲ್ಲ. ನಾವೆಲ್ಲರೂ ಈಗ ಪ್ರೊಫೆಸರ್ ಮಲ್ಯ ಪ್ರೊಫೆಸರ್ ಅವರ ಮಾತುಗಳಿಗೆ ಕಿವಿ ಆಗೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ನಿಮ್ಮ ಕೊರಳಲ್ಲಿ ಚೆನ್ನಾಗಿ ಕಾಣ್ತಿದೆ ಸರ್. ನಾನು ಇಲ್ಲಿ ಪ್ರಕಾಶ್ ಕುಂಟಿನಿ ಅವರ ಹತ್ರ ಮಾತಾಡೋದಾಗ ಹೇಳಿದೆ, ಇಲ್ಲಿ ಮುಂಬೈಯಲ್ಲಿ ಸನ್ಮಾನ ಅಂತ ಹೇಳಿದ್ರೆ ಬಹಳ ಅದ್ದೂರಿಯಾಗಿ ಮಾಡ್ತಾರೆ. ನಮ್ಮದು ಬಹಳ ಸರಳವಾದಂತ ಸನ್ಮಾನ. ಆ ಪದಕಕ್ಕೆ ಎಲ್ಲಕ್ಕಿಂತ ಹೆಚ್ಚಿನ ಬೆಲೆ ಇದೆ, ಘನತೆ, ಗೌರವ ಇದೆ ಅಂತ ನಾವು ಖಂಡಿತವಾಗಿ ಭಾವಿಸ್ತೇವೆ. ನನಗ ಇವತ್ತು ಬೆಳಗಿನ ಕಾರ್ಯಕ್ರಮದ ಕೊನೆಯ ಕಾರ್ಯಕ್ರಮ ಅಧ್ಯಕ್ಷರ ಮಾತು. ಸರ್, ತಾವು ಅಧ್ಯಕ್ಷೀಯ ನುಡಿಗಳಿಗಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಹೋಮರಿಗೆ ವರ್ಜಿಲಾಗಿ ಎಂಟರ್ಟೈನ್ಮೆಂಟ್ ನಾನು ಅಪ್ಪಂಗಿಮೆಂಟ್ ಕಂಪನಿಗೆ, ಋಷಿವ್ಯಾಸ ಭಾಸ ಬಹುಭೂತಿ ಕಾಳಿದಾಸಾಧ್ಯರಿಗೆ, ಕಂಬ ಅರವಿಂದರಿಗೆ, ಫಿರ್ದೂಸಿ ಮುಂತಾದವರಿಗೆ ಜ್ಯೋತಿ ಪಡೆಯಲ್ಲಿ ಭಗವದ್ ವಿಭೂತಿ ದರ್ಶಿಸುತ್ತೆ ಮುಡಿಬಾಗಿ ಮಾಡಿದ್ದು ಕೈ ಜೋಡಿಸುವ ನಾವು. ಲೋಕಕವಿ ಕೃಪಕರಣಿ ಲೋಕ ಕೃತಿ ಅವತರಿಸಲಿ ಸಿರಿಗರಡಿಗೆ. ಇದು ಕುವೆಂಪು ಅವರ ರಾಮದೇಶದಲ್ಲಿ ನಮ್ಮ ದೀನ ಉಪಾಧ್ಯಾಯ ಅವರು ಆರಂಭ ಮಾಡಿದ್ರು. ನನಗೂ ನೆನಪಾಯ್ತು. ನಿಜವಾದ ಅರ್ಥದಲ್ಲಿ ನಾವು ಹೋಮರನ್ನ, ವರ್ಜಿಲನ್ನ, ಡಾನ್ ಟೈಮಿಲ್ಟನ್, ನಾರಾಯಣಪ್ಪ ಮುಂತಾದ ಎಲ್ಲ ಕವಿಗಳ ಜೊತೆಗೆ ಸ್ಮರಣೆ ಮಾಡಿಕೊಳ್ಳುವ ಒಂದು ಸದವಕಾಶ. 3 ಸಂಸ್ಥೆಗಳು ಆಯೋಜನೆ ಮಾಡಿರುವ ಪೋತಿ ಅವರ 60ರ ಸಂಭ್ರಮ ಮತ್ತು ವಿಕಾಸ ಬಹುಮಾನ ಮತ್ತು ಇತರ ಎಲ್ಲ ಕಾರ್ಯಕ್ರಮಗಳಿಗೆ ಉದ್ಘಾಟನೆ ನೀರು ಮಾಡೋದಂತ ನಮ್ಮ ದೇಶದ ನ್ಯಾಯಾಂಗ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು. ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಅಂತ ಕರೆಯೋಲ್ಲ, ನ್ಯಾಯಾಧೀಶ ಅಂತಲೂ ಕರೆಯೋಲ್ಲ. ಅವರು ನ್ಯಾಯಮೂರ್ತಿ ಅಂತ ಹೇಳೋದು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಇರೋರಿಗೆ ನ್ಯಾಯಮೂರ್ತಿ ಅಂತ ಹೇಳ್ತೀವಿ. ಹೈಕೋರ್ಟ್ಗಿಂತ ಕೆಳಗಡೆ ಇರೋರಿಗೆ ನ್ಯಾಯಾಧೀಶ ಅಂತ ಕರಿತೀವಿ. ನ್ಯಾಯಮೂರ್ತಿಗಳಾದ BN ಕೃಷ್ಣ ಅವರು ಬಹಳ ನಮ್ಮ ಪೋತಿ ಅವರು ಹೇಳಿದಾಗೆ ಬಹಳ ಸಂವಿಧಾನ ತುಂಬಾ ಮೌಲಿಕವಾದ ಮತ್ತು ಅದನ್ನ ಮೊದಲ ಪ್ರಸ್ತಾವನೆಯ ಭಾಗವನ್ನು ಮಾತ್ರ ತಗೊಂಡು ಅದನ್ನು ವಿಸ್ತರಣೆ ಮಾಡಿ ಮಾತಾಡಿದ್ರು. ಆ ನಂತರದಲ್ಲಿ ಕಾರ್ಯಕ್ರಮಗಳು ಜರುಗಿದ್ವು. ಪುಸ್ತಕ ಬಹುಮಾನಗಳಿಗೆ ನಮ್ಮ ವಿಶ್ವನಾಥ್ ಕಾರ್ನಾಡ್ ಇದ್ದಾರೆ. ಅವರ ವಿಶ್ವನಾಥ್ ಕಾರ್ನಾಡ್ ಪ್ರತಿಷ್ಠಾನದಿಂದ ಕಾರ್ಯಕ್ರಮವಾಗಿದೆ. ಸುವರ್ಣ ಅವರ ಮೂಲಕ ಇಲ್ಲಿ ವಿದ್ಯಾರ್ಥಿಗಳಿಗೆ ಬಹುಮಾನ. ಈ ನುಡಿ ಸಂಭ್ರಮಕ್ಕೆ ಕಾರಣರಾದವರು ಉಪಾಧ್ಯಾಯ ಮತ್ತು ನಮ್ಮ ಎಚ್ ಡಿ ಪೋತೆ ಅವರು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ನಿರ್ದೇಶಕರಾಗಿ, ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿ ಅವರು ಮಾಡ್ತಿರೋ ಕಾರ್ಯಗಳು
ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಮಾದರಿ ಆದ ಏನು ಉಪಾಧ್ಯಾಯವರು ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗ ನಿಂತ್ಕೊಂಡು ಅವ್ರು ಮಾಡ್ತಿರುವ ಕಾರ್ಯಗಳೇನಿದೆಯೋ ಅದು ಕೂಡ ಈ ಮುಂಬೈ ಕರ್ನಾಟಕದ ಮತ್ತು ಮುಂಬೈಯಲ್ಲಿ ವಾಸ ಮಾಡ್ತಿರುವ ಎಲ್ಲ ಕನ್ನಡಿಗರಿಗೆ ಒಂದು ಆದರ್ಶಪ್ರಾಯವಾದ ಕೆಲಸವನ್ನ ನಮ್ಮ ದೀನ ಉಪಾಧ್ಯಾಯ ಅವರು ಮಾಡ್ತಾರೆ. ನನಗೆ ಇವ್ರು ನೋಡಿದಾಗ ಇವರ ಪ್ರಸನ್ನ ಚಿಂತನೆ ಮತ್ತು ಅವ್ರು ಮಾಡ್ತಿರುವ ಕೆಲಸ ಕಾರ್ಯಗಳು ಮತ್ತೆ ಎಲ್ಲದರ ಹಿಂದೆ ಇರುವಂತ ಒಂದು ಸೌಮನಸ್ಯ ಭಾವ ಅವುಗಳನ್ನು ನೋಡಿ ನಾನು ಬಹಳ ಸಂತೋಷ ಪಟ್ಟಿದ್ದೆ. ಇಲ್ಲಿ ಇಂಥ ಸಂದರ್ಭದಲ್ಲಿ ಹೇಳ್ಬೋದಾದ ಮಾತು ಅಂತಂದ್ರೆ ಮುಂದೆ ಮಧ್ಯಾಹ್ನ ಮೇಲೆ ನಮ್ಮ ವಿಕ್ರಮ್ ಸಾಜಿ, ನಮ್ಮ ಶ್ರೀಶೈಲ ನಾಗರಾಜ್, ನಮ್ಮ ಸೂರ್ಯಕಾಂತ್ ಸುಜಾತ್ ಅವರು ಮತ್ತೆ ಇತರ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅವರೆಲ್ಲ ಅಲ್ಲಿಂದ ಗುಲ್ಬರ್ಗದಿಂದ ಬಂದಿದ್ದಾರೆ. ನಾನು ಬೆಂಗಳೂರಿನಿಂದ ಬಂದಿದ್ದೆ. ಬೆಂಗಳೂರಿನಿಂದ ನಾನು ಬಂದು ನನಗೆ ಬರ್ಬೇಕು ಅಂತ ಹೇಳಿದ್ರೆ ಅಷ್ಟೇ, ಆದ್ರೆ ಅಧ್ಯಕ್ಷತೆ ಅನ್ನೋ ಮಾತು ನನಗಿದೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ನಾನು ಬಿ ಎನ್ ಕೃಷ್ಣ ಅವರು ಏನಿದ್ರು ಅವರ ಅಧ್ಯಕ್ಷತೆ ವಹಿಸಿರ್ಬೇಕಾಗಿತ್ತು ಅಂತ ನನ್ಗೆ ಅನಿಸ್ತು. ಬಹಳ ಹಿರಿಯರು, ಅವ್ರ ಬಗ್ಗೆ ತುಂಬಾ ಹೇಳ್ಬೇಕಾದ ಮಾತಿನಿಂದ ಬಹಳ ದೊಡ್ಡ ಮನಸ್ಸು, ದೊಡ್ಡ ಒಂದು ಸಾಂಸ್ಕೃತಿಕ ಪ್ರಜ್ಞೆ ಇರುವಂತ ವ್ಯಕ್ತಿ. ನಮ್ಮಲ್ಲಿ ಏನು ಅಂದ್ರೆ ಒಂದು ಸಾಂಸ್ಕೃತಿಕ ಪ್ರಜ್ಞೆ ಅನ್ನೋದು ಬೇಕು ಅವರು. ಯಾಕೆಂದ್ರೆ ನಮಗೆ ಸಾಹಿತ್ಯಿಕ ಪ್ರಜ್ಞೆಯನ್ನು ರೂಪಿಸೋದು, ಶೈಕ್ಷಣಿಕ ಪ್ರಜ್ಞೆಯನ್ನು ರೂಪಿಸೋದು, ಈ ಎಲ್ಲವನ್ನು ಉಳಿದನ್ನೆಲ್ಲ ರೂಪಿಸುವ ಮುಖ್ಯವಾದ ಗುಣ ಇರೋದು ಸಾಂಸ್ಕೃತಿಕ ಪ್ರಜ್ಞೆ. ಯಾಕೆಂದ್ರೆ ನಾವು ಬದುಕಿರೋದು ಸಂಸ್ಕೃತಿಯಲ್ಲಿ, ಅದು ಬಹುತ್ವದ ಭಾರತ ಅನ್ನೋದು ಇಲ್ಲಿನ ಮುಖ್ಯವಾದ ಕೇಂದ್ರ ಪ್ರಜ್ಞೆ. ನಾವು ಬಹುತ್ವದ ಭಾರತದಲ್ಲಿ ಬದುಕಿದ್ದೀವಿ. ಈ ಬಹುತ್ವದ ಭಾರತದಲ್ಲಿ ಅನೇಕ ಬಗೆಯ ಸಂಸ್ಕೃತಿಯನ್ನ ಹೊಂದಿರೋರಿದ್ದಾರೆ, ಎಲ್ಲ ಬಗೆಯ ಸಂಸ್ಕೃತಿ ವಂತರು ಇದ್ದಾರೆ. ಇಂಥ ಸಂಸ್ಕೃತಿ ವಂತರಿಂದ ಕೂಡಿದ ಒಂದು ಲೋಕ ಭಾರತ, ಅದು ಬಹುತ್ವದ ಭಾರತ, ಒಂದು ಸಾಂಸ್ಕೃತಿಕ ಭಾರತ. ಈ ಸಾಂಸ್ಕೃತಿಕ ಭಾರತವನ್ನ ಉಪಾಧ್ಯಾಯವರು ಜೋಡಿಸಿರುವ ಕ್ರಮಕ್ಕೆ ನಾನು ಬಹಳ ಬೆರಗಾದ. ಈ ಸಾಂಸ್ಕೃತಿಕ ಭಾರತನವರು ಬಹುಮಾನಗಳ ಮೂಲಕ, ಪ್ರಶಸ್ತಿಯನ್ನು ಕೊಡೋ ಮೂಲಕ, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡೋ ಮೂಲಕ, ಈಗ 2 ಗ್ರಂಥಗಳನ್ನ ಲೋಕಾರ್ಪಣೆ ಮಾಡೋ ಮೂಲಕ, ವಿಶೇಷವಾಗಿ ನನಗೆ ಈ ವಿದುಷಿ ಶ್ಯಾಮಲ ಪ್ರಕಾಶ್ ಅವರ ಮಾತಿನೊಳಗೆಲ್ಲ ಧಾತು, ನಾನು ಸ್ವಲ್ಪ ಸಂಗೀತಗಾರ, ನಾನು ಹಿಂದೂಸ್ತಾನ ಕನ್ನಡ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ತನಕ ಹೋದವನು. ಆದ್ರೆ ನಾನು ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಅಲ್ಲ, ಥಿಯರಿಟಿಕಲ್ ಮಾತ್ರ ನೋಡಿದವನು. ಸುಮ್ಮನೆ ನೋಡ್ತಾ ಇದ್ದೆ ನಾನು. ಬಹಳ ಒಳ್ಳೆ ನೋಡಿ ಎಂತೆಂಥವ್ರು ಸೇರಿದ್ದಾರೆ. ನಮ್ಮ ಇದನ್ನ ನಿರೂಪಣೆ ಮಾಡ್ತಿರುವ ಪೂರ್ಣಿಮಾ, ಆಕೆ ಬಗ್ಗೆ ನನಗೆ ಹೊಟ್ಟೆ ಕಿತ್ತು ಬರುತ್ತೆ. ಎಷ್ಟು ಸಂತೋಷವಾಗಿ ನೋಡಿ. ಇದೆಲ್ಲ ಒಂದು 500 ಜನ ಸೇರಿರುವ ಒಂದು ಸಂಭ್ರಮ ತರ ಕಾಣಿಸ್ತಾ ಇದೆ ನನಗೆ. ಇಲ್ಲಿರೋರು 100 ಜನ ಇರ್ಬೋದು, ಆದ್ರೆ ಮನಸ್ಸಿಗೆ ಬರ್ತಾ ಇರೋದು ಅನ್ನೋದು ಒಂದು 500 ಜನ ತುಂಬಿರುವ ಈ ಸಭಾಂಗಣದಲ್ಲಿ ಇಂಥ ಒಂದು AC ಹಾಲ್ ಅಲ್ಲಿ ಕೂತ್ಕೊಂಡು ನಾವೆಲ್ಲ ಸೇರಿದ್ದೀವಿ. ನಮ್ಮ ಸ್ಪಂದನವನ್ನು ಮಾಡ್ತಾ ಇದ್ವಿ. ಮೂಲತಃ ನಾನು ಮಾತಾಡ್ತಾ ಇದ್ದಾಗ, ಬಿ ಎನ್ ಕೃಷ್ಣ ಅವರು ಮಾತಾಡ್ತಿರುವಾಗ, ನಮ್ಮ ಕೋತೆಯವರು ಮಾತಾಡ್ತಿರುವಾಗ, ಬಹುಮಾನ ಪಡೆದಂತವ್ರು ಮಾತಾಡ್ತಿರುವಾಗ, ಪ್ರಶಸ್ತಿ ಪಡೆದವ್ರು ಮಾತಾಡ್ತಿರುವಾಗ ಒಂದು ಸ್ಪಂದನ ಇದೆ. ಮುಖ್ಯವಾಗಿ ನಮಗೆ ಬೇಕಾದ ಏನಂದ್ರೆ ಸ್ಪಂದನ ಬೇಕು ನಮಗೆ. ಸ್ಪಂದನ ಮತ್ತು ಮರುಸ್ಪಂದನ. ಸ್ಪಂದನ ಅನ್ನೋದು ನಮ್ಮಲ್ಲಿ ಈಗ ಕಾಣೆಯಾಗ್ತಿರುವಂತದ್ದು. ಸ್ಪಂದಕಾರಿಕ ಅಂತ ಹೇಳಿ ಒಂದು ಕಾಶ್ಮೀರದ ಶೈವ ತಂತ್ರ ಶಾಸ್ತ್ರದಲ್ಲಿ ಬಹಳ ಮುಖ್ಯವಾದಂತ ಒಂದು. ಅವನೇನ್ ಹೇಳ್ತಾನೆ ಅಂದ್ರೆ, ಎಲ್ಲ ಜನಕ್ಕೂ ಪ್ರತಿಯೊಬ್ಬರಿಗೂ ಕೂಡ ಒಂದು ಸ್ಪಂದನ ಅನ್ನೋದು ಇರುತ್ತೆ. ಆ ಸ್ಪಂದನ ವಿಕಾಸ ಆಗ್ಬೇಕು ಅವರು. ಆ ವಿಕಾಸ ಆಗೋದಕ್ಕೆ ಈ ತರದ ಸಭೆಗಳು, ಈ ತರದ ಸಮಾರಂಭಗಳು, ಈ ತರದ ಗೋಷ್ಠಿಗಳು, ಇವೆಲ್ಲ ಅದಕ್ಕೆ ಜಾಗದ ಭೋಗದ ಅಲಂಪೆ ಗೋಷ್ಠಿ ಅಂತ ಪಂಪ ಹೇಳೋದು ಇದೇ ಮಾತಾಡ್ತಾರೆ. ನಾವೆಲ್ಲ ಒಟ್ಟಿಗೆ ಒಂದು ಗೋಷ್ಠಿ. ಈ ಗೋಷ್ಠಿಯ ಅಲಂಪಿನ ಇಂಪಿನ ಆಸರವಾದ ಮಾನಸರ ಅನ್ನುವ ಪಂಪನ ಮುಕ್ತಿಯಲ್ಲೂ ಇದೇ ಮಾತಿದೆ. ನಾವೆಲ್ಲ ಸೇರೋದು, ನಮ್ಮ ಸೇರುವ ಮೂಲಕ ನಮ್ಮ ಸ್ಪಂದನಗಳನ್ನ ಮಾಡೋದು. ಒಬ್ಬ ಸಂಗೀತ ಸ್ಪಂದನ ಇದೆ, ಸಾಹಿತ್ಯದ ಸ್ಪಂದನ ಇದೆ, ಭಾಷಾ ಸ್ಪಂದನ ಇದೆ, ವಿಮರ್ಶಾ ಸ್ಪಂದನ ಇದೆ, ಶೋಧ ಸ್ಪಂದನ ಇದೆ. ಈ ಎಲ್ಲಾ ಸ್ಪಂದನಗಳ ಮೂಲಕ ಒಂದು ಸಾಂಸ್ಕೃತಿಕ ಪ್ರಜ್ಞೆ ಅನ್ನೋದು ಇಲ್ಲಿ ಮೂಡಿದೆ. ಇಂತ ಮೂಡೋದಕ್ಕೆ ಮುಖ್ಯವಾದ ಕಾರಣ ನಮ್ಮ ತರುಣ ಮಿತ್ರ ಉಪಾಧ್ಯಾಯ ನಾನು ಅದು ಸ್ವಲ್ಪ ಸ್ಪಷ್ಟಪಡಿಸ್ಕೊಂಡೆ. ನಾನು ಕರೆಕ್ಟಾಗಿ ನೋಡೋದು ಉಪಾಧ್ಯಾಯ ಅನ್ನೋದು ಜೈನರಲ್ಲಿ, ಉಪಾಧ್ಯಾಯ ಅನ್ನೋದು ದಕ್ಷಿಣ ಕನ್ನಡದ. ನನ್ಗೆ ಬಹಳ ಖುಷಿ ಆಯ್ತು, ಸಂತೋಷ ಆಯ್ತು. ಇವರು ಎಲ್ಲೂ ಕೂಡ ತನ್ನ ಅಹಂಕಾರವನ್ನು ತೋರ್ಪಡಿಸಲಿಲ್ಲ. ಎಲ್ಲೋ ಒಂದು ಸಣ್ಣ ಅಹಂಕಾರ ಇಲ್ಲ ಕಂಡ್ರಿ ನಿಮ್ಗೆ. ನನ್ಗದು ಆಶ್ಚರ್ಯ. ಯಾಕೆಂದ್ರೆ ಒಂದು ವಿಭಾಗದ ಮುಖ್ಯಸ್ಥನಾದಾಗ, ನಿರ್ದೇಶಕನಾದಾಗ, ಪ್ರಾಧ್ಯಾಪಕನಾದಾಗ ತನ್ಗೆ ಗೊತ್ತಿಲ್ಲದೆ ಒಂದು ಅಹಂಕಾರ ಅನ್ನೋದು ಬಂದ್ಬಿಡುತ್ತೆ. ಈ ಅಹಂಕಾರವನ್ನು ದಮನ ಮಾಡಿ ನಿರಹಂಕಾರನಾಗೋದು ಇದೆಯಲ್ಲ, ಅದು ಒಂದು ಮನುಷ್ಯ ಪ್ರಜ್ಞೆಯ ಒಂದು ಔನ್ನತ್ಯದ ಸ್ತರ. ಆ ಸ್ತರಕ್ಕೆ ಒಂದು ಸಂಕೇತ. ನಾನು ಇವ್ರನ್ನ ಹೊರಗೆ
ಆಗಿಲ್ಲ. ಆದ್ರೆ ನನಗೆ ಈ ತರ ನೋಡಿದ ಮೇಲೆ ಅನಿಸುತ್ತೆ ನನಗೆ ಇಲ್ಲ, ನನಗೆ ಹಂಪಣ್ಣ ಹೇಳ್ತಾ ಇದ್ರು, ಪ್ರೊಫೆಸರ್ ಹಂಪಣ್ಣ ಅವರು ಉಪಾಧ್ಯಾಯ ಬಗ್ಗೆ ಹೇಳ್ತಾ ಇದ್ರು. ಆದ್ರೆ ತುಂಬಾ ಸಮೀಪಕ್ಕೆ ನಾನು ಇವ್ರ ಹತ್ರ ಬಂದಿರಲಿಲ್ಲ, ಇವರು ನನ್ನ ಸಮೀಪಕ್ಕೆ ಬಂದಿರಲಿಲ್ಲ. ಆದ್ರೆ ಈ ಒಂದು 7-8 ಗಂಟೆಗಳ 6 ಗಂಟೆ ಅಂತರದಲ್ಲಿ ಅವರ ಈ ಸ್ಪಂದನವನ್ನ ನೋಡಿ ಬಹಳ ಸಂತೋಷವಾಯಿತು. ಇದೊಂದು ಅರ್ಥದಲ್ಲಿ ಸಾಂಸ್ಕೃತಿಕ ಪ್ರಜ್ಞೆಯ ಒಂದು ವಿಕಾಸಕ್ಕೆ, ಒಂದು ಸ್ಪಂದನಕ್ಕೆ ಒಂದು ಒಳ್ಳೆಯ ಅವಕಾಶವನ್ನ ಇಡೀ ದಿನ ಕಲ್ಪಿಸ್ಕೊಟ್ಟಿದ್ದಾರೆ. ಈ ಇಡೀ ದಿನ ಕಲ್ಪಿಸೋದಕ್ಕೆ ಅದಕ್ಕೆ ಮುಖ್ಯ ಕಾರಣ ಆದಂಥವ್ರು ಡಾಕ್ಟರ್ ಎಚ್ ಡಿ ಪೋತೆ ಅವರು ನಮ್ಮನ್ನೆಲ್ಲ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದಾರೆ, ನಮ್ಮನ್ನೆಲ್ಲ ನೋಡಿಸೋದಕ್ಕೆ. ಎಚ್ ಡಿ ಪೋತೆ ಅವ್ರ ಬಗ್ಗೆ 2 ಮಾತು ಹೇಳು. ಆಗ್ಲೇ ಹೇಳಿದೆ ನಾನು, ಒಬ್ಬ ವಿಭಾಗದ ಮುಖ್ಯಸ್ಥನಾದ್ರೆ ತನ್ನದೇ ಕೆಲವು ರೂಲ್ಸ್ಗಳನ್ನ, ಕೆಲವು ನಿಯಮಗಳನ್ನ, ತನ್ನದೇ ಆದಂತ ಕೆಲವು ಚಾಹರೆಗಳನ್ನ ನಾವು ಇಟ್ಕೊಂಡ್ಬಿಡ್ತಾರೆ. ನಾನು ನೋಡಿದಿರೋ ಹಾಗೆ ಎಲ್ಲ ವಿಭಾಗಗಳಲ್ಲಿ ಹೆಚ್ಚು ಕಡಿಮೆ ಕರ್ನಾಟಕದಲ್ಲಿರೋ ಎಲ್ಲ ವಿಶ್ವವಿದ್ಯಾಲಯಗಳ ಕನ್ನಡ ವಿಭಾಗಗಳು, ಸಂಸ್ಕೃತಿ ವಿಭಾಗ, ತೆಲುಗು ವಿಭಾಗ, ಹಿಂದಿ ವಿಭಾಗಗಳಲ್ಲಿ ನನಗೆ ಹೆಚ್ಚು ಒಡನಾಟ ಉಂಟು. ಅವುಗಳಷ್ಟು ನೋಡ್ಕೊಂಡ್ ಬಂದಾಗ ಯಾವ್ಯಾವ್ದೋ ಕಾರಣಗಳಿಂದ ನಲ್ಗೋಗಿವೆ ಅನೇಕ ವಿಭಾಗಗಳು. ನಲ್ಗೋದಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ ಜನಗಳ ಜೊತೆಗೆ, ವಿದ್ವಾಂಸರ ಜೊತೆಗೆ, ವಿದ್ಯಾರ್ಥಿಗಳ ಜೊತೆಗೆ ಸಂಪರ್ಕ ಮತ್ತು ಹೆಚ್ಚು ವಿಶೇಷವಾಗಿ ಸಾರ್ವಜನಿಕರ ಜೊತೆಗೆ ಒಂದು ಸ್ನೇಹ ಭಾವನ ಇಟ್ಕೊಳ್ಳದಿರೋದು. ಅದನ್ನ ಜೆಎಸ್ಎಸ್ ಕಾಲದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಆಯ್ತು. ಬಹಳ ಹಿಂದೆ ಟಿವಿ ವಿದ್ಯಾರ್ಥಿಶಾಸ್ತ್ರಗಳಿಗಿಂತ ಹಿಂದೆ ಇದ್ದಂತ ಜೆ.ಎಚ್. ನಾಯ್ಕರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ, ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಹಳೆ ತಲೆಮಾರಿನಲ್ಲಿ ಆ ಸ್ಪಂದನೆ ಇತ್ತು. ಕರ್ಕೊಂಡ್ ಬರೋರು, ಮಾಡೋರು, ಹೇಳೋರು. ಇಲ್ಲಿ ನಾನು ಈ ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ಮುಂಬೈ ವಿಶ್ವವಿದ್ಯಾಲಯಕ್ಕೆ, ಅದು ಕನ್ನಡ ವಿಭಾಗಕ್ಕೆ ಹೆಚ್ಚು ಬಂದಿದ್ದು ನಾನು ತಾಳ್ತಿದ್ದೆ. ವಸಂತ್ ಕುಮಾರ್ ಅವರು ಇಲ್ಲಿ ಮುಖ್ಯಸ್ಥರಾಗಿದ್ದಾಗ ನೋಡಿ, ಒಂದು ವಿಭಾಗನ ಹೀಗೆ ವಿಸ್ತರಣೆ ಮಾಡ್ಬೇಕಂದ್ರೆ ಅಲ್ಲಿ ಮುಖ್ಯಸ್ಥರು ಬಹಳ ಮುಖ್ಯರಾಗ್ತಾರೆ. ಕನ್ನಡ ಅಧ್ಯಯನ ಸಂಸ್ಥೆ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಅವರು ಮಾಡಿರುವಂತಹ ಒಂದು 3-4 ಕೆಲಸಗಳಲ್ಲಿ ಹೇಳ್ಬೇಕು, ಅದೊಂದು ಮಾದರಿ ಆದ್ದು. ಯಾಕೆಂದ್ರೆ ಇವತ್ತು ಅವರ 60ರ ಸಂಭ್ರಮ. ಮೊದಲನೇದೇನು ಅಂದ್ರೆ ಇಡೀ ಕಲ್ಯಾಣ ಕರ್ನಾಟಕದಲ್ಲಿರುವ ಎಲ್ಲ ಲೇಖಕರ ಫೋಟೋಗಳನ್ನ, ಅವರ ಛಾಯಾಚಿತ್ರಗಳನ್ನ ಒಂದು ದೊಡ್ಡ ಈ ತರದೊಂದು ಇದಕ್ಕಿಂತ ವಿಸ್ತಾರವಾದ ಒಂದು ಹಾಲಲ್ಲಿ ಗೋಡೆಗಳ ಮೇಲೆ ಹಾಕಿ, ಅಲ್ಲಿ ಅವರು ಯಾವ ವರ್ಷ ಇದೆ, ಏನೇನು ಬಂತು ಅನ್ನೋ ವಿವರಗಳು ಹಾಕಿ ಅವರ ಎಲ್ಲ ಪುಸ್ತಕಗಳನ್ನ ಅವರು ಇಟ್ಟಿದ್ದಾರೆ. ಪ್ರತಿಯೊಬ್ಬ ಲೇಖಕನ ಪುಸ್ತಕಗಳನ್ನ. ಅಲ್ಲಿ ಕವಿ ಇದ್ದಾನೆ, ಲೇಖಕ ಇದ್ದಾನೆ, ಬರಹಗಾರ ಇದ್ದಾನೆ, ವಿದ್ವಾಂಸ ಇದ್ದಾನೆ, ಒಬ್ಬ ಪ್ರಾಧ್ಯಾಪಕ ಇದ್ದಾನೆ. ಎಲ್ಲ ಲೇಖಕರು ಒಂದ್ಸರಿ ಸುಮ್ಮನೆ ಹೀಗೆ ನೋಡ್ಕೊಂಡು ಬಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು ಒಂದು 160ಕ್ಕೂ ಹೆಚ್ಚು ಲೇಖಕರನ್ನ ನಾವು ಒಂದೇ ಜಾಗದಲ್ಲಿ ನೋಡ್ಬೋದು. ಈ ಕೆಲಸದ ಒಂದು ಕಲ್ಪನೆ ಬಹುಶಃ ಕರ್ನಾಟಕದಲ್ಲಿ ಯಾವ ವಿಶ್ವವಿದ್ಯಾಲಯಗಳನ್ನು ಮಾಡಿಲ್ಲ. ಇದು ಅವ್ರು ಮಾಡಿದ ಒಂದು ನನಗೆ ಮೆಚ್ಚುಗೆ ಆದ ಒಂದು ಸಂಗತಿ. ಎರಡನೇದು, ಅವರ ವಚನ ಸಾಹಿತ್ಯವನ್ನು ಕುರಿತು ಬೇರೆ ಬೇರೆ ಬಸವಣ್ಣ, ಚನ್ನಬಸವಣ್ಣ, ಅಲ್ಲಮ ಪ್ರಭು, ಹೀಗೆ ಅವ್ರ ಬಗ್ಗೆ ಕನ್ನಡದಲ್ಲಿ ಬಂದಿರುವ 180-100 ವರ್ಷಗಳಿಂದ ಪಿ.ಜಿ. ಹಲ್ಕಟ್ಟಿ ಅವರ ನಂತರದಲ್ಲಿ ಶಿಷ್ಯ ಬಸವನಾಳ, ಆರ್.ಸಿ. ಹಿರೇಮಠ್ ಕಲಬುರ್ಗಿ, ಅಲ್ಲಿಂದ ಹಿಡಿದು ಡಾಕ್ಟರ್ ಬಸವರಾಜ ಕಲ್ಗುಡಿಯವರೆಗೂ ಬಂದಿರುವಂತ ಎಲ್ಲ ವಚನ ಸಾಹಿತ್ಯ ಮೇಲೆ ಬಂದ ಅತ್ಯುತ್ತಮ ವಿಮರ್ಶೆಗಳನ್ನ, ಅದು ಚನ್ನಬಸವಣ್ಣ, ಅಲ್ಲಮ್ಮ ಪ್ರಭು, ರಕಮಾದೇವಿ, ಹೀಗೆ ಒಂದು ಒಟ್ಟು ಸಂಪುಟಗಳು 15 ಸಂಪುಟಗಳನ್ನ ಒಂದು ಯೋಜನೆ ಮಾಡಿ ಕರ್ನಾಟಕ ಸರ್ಕಾರದಿಂದ ಹಣವನ್ನ ತಗೊಂಡು ಆ ಮೂಲಕ ಮಾಡಿದ ಒಂದು ದೊಡ್ಡ ಯೋಜನೆ. ಅದು ಬಹಳ ಮಹತ್ವದ ಯೋಜನೆ. ಅದು ಇದಕ್ಕಿಂತ ಇನ್ನೊಂದು ಮಹತ್ವದ ಯೋಜನೆ ಅವರು ಮಾಡಿದ್ದೇನು ಅಂದ್ರೆ, ಬೌದ್ಧ ಸಾಹಿತ್ಯ ಕನ್ನಡದಲ್ಲಿ ನಮ್ಗೆ ಅನೇಕರು ಗೊತ್ತಿಲ್ಲ ಎಷ್ಟು ನಾಟಕಗಳು, ಬುದ್ಧನ ಮೇಲೆ ಸಂಬಂಧಪಟ್ಟ ನಾಟಕಗಳು, ಬುದ್ಧನ ಕುರಿತು ಬಂದಂತಹ ಕಥೆಗಳು, ಬುದ್ಧನ ಬಗ್ಗೆ ಬಂದಿರುವಂತಹ ನಾಟಕ ಹೇಳಿದೆ, ಕಥೆ ಹೇಳಿದೆ, ಕಾವ್ಯ. ಬುದ್ಧನ ಕುರಿತು ಬೇಕಾದಷ್ಟು ಜನ ಕಾವ್ಯಗಳು ಬರೆದಿದ್ದಾರೆ. ಅದು ಬೇಂದ್ರೆಯವರಿಂದ ಹಿಡಿದು ಅನೇಕರು ಬರೆದಿದ್ದಾರೆ. ಹೀಗೆ ಕಾವ್ಯ, ಸಂಶೋಧನೆ, ಈ ರೀತಿ ಒಟ್ಟು 6 ಸಂಪುಟಗಳಲ್ಲಿ ಒಂದು ಬೌದ್ಧ ಸಂಪುಟಗಳನ್ನು ತಂದಿದ್ದಾರೆ. ನೀವು ಅದ್ರಲ್ಲಿ ನಾನು ಸಂಶೋಧನೆಗೆ ಸಂಬಂಧಪಟ್ಟ ಒಂದು ಸಂಪುಟವನ್ನ ಮಾಡಿದೆ. ಇದು ಬಹುಶಃ ಕನ್ನಡದಲ್ಲಿ ಯಾವ ವಿಶ್ವವಿದ್ಯಾಲಯಗಳು, ಯಾವ ಅಕಾಡೆಮಿಗಳು, ಯಾವ ಸಂಘ ಸಂಸ್ಥೆಗಳು ಮಾಡದಿರುವಂತಹ ಅತ್ಯುನ್ನತವಾದಂತಹ ಒಂದು ಕಾರ್ಯನ ಅವರು ಈ 2ನೇ ಯೋಜನೆಯಲ್ಲಿ ಮಾಡಿರೋದು. ಮುಂದೆ ಅವರು ಈಗ ಇನ್ನೊಂದು ಯೋಜನೆಯನ್ನು ಕೈ ತಗೊಂಡಿದ್ದಾರೆ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಬೌದ್ಧ ಕೇಂದ್ರಗಳ ಬೌದ್ಧ ಸೈಟ್ಸ್ ಇದೆ ಕೆಲವು, ಅದು ಮಹಾಯಾನದ ಸೈಟ್ಸ್ ಗಳು ತುಂಬಾ ಕಡೆ ಇರೋದು. ಅಂತ ಇರುವಂತ ಎಲ್ಲಾ ಕ್ಷೇತ್ರಗಳನ್ನ ಚಾರಿತ್ರಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಅವುಗಳನ್ನು ಕುರಿತಾದಂತ ಒಂದು ಅಧ್ಯಯನದ ಪರಿಪ್ರೇಕ್ಷ್ಯದಲ್ಲಿ ಅವರೊಂದು ಬೌದ್ಧ ಅಧ್ಯಯನ, ಬೌದ್ಧ ಕೇಂದ್ರಗಳ ಬಗ್ಗೆ ಒಂದು ಮಹಾಸಂಪುಟವನ್ನ ತರುವ ಯೋಜನೆಯಲ್ಲಿ ಅವರೀಗ ಇದ್ದಾರೆ. ಅದ್ರ ಜೊತೆ ಒಂದು ದಲಿತ ಸಾಹಿತ್ಯ ಚರಿತ್ರೆಯನ್ನು ಬರೀಬೇಕು. ಆಧುನಿಕ ದಲಿತ ಸಾಹಿತ್ಯ ಚರಿತ್ರೆ, ಆಧುನಿಕ ದಲಿತ ಸಾಹಿತ್ಯ ಚರಿತ್ರೆ ನಮ್ಮಲ್ಲಿ ಇನ್ನೂ ಬಂದಿಲ್ಲ. ಅದನ್ನು ಸರಿಯಾದ ರೀತಿಯಿಂದ ಅದನ್ನು ಕುರಿತು ಮಾಡಬೇಕು ಅಂತ ಈ ಬಗೆಯ ಕೆಲಸ ಕಾರ್ಯಗಳಲ್ಲಿ ನಮ್ಮ ಪೋತೆ ಅವರು ಮಗ್ನರಾಗಿರೋದು ವಿಶೇಷವಾದ.
ಇದು ಇನ್ನೊಂದು ಅವಾರ್ಡ್ ಪ್ರಶಸ್ತಿ ಪಡೆದಿರೋ ಒಂದು ಗ್ಯಾಲರಿ ಇದೆ, ಅದೊಂದು ಬೇರೆ. ಅವರ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ಲೇಖಕರ ಪ್ರಶಸ್ತಿಗಳನ್ನು ಯಾರ್ಯಾರು ಪಡೆದರೋ ಆ ಪ್ರಶಸ್ತಿ ಪಡೆದಿರುವಂತವರು ದೊಡ್ಡ ಒಂದು ಗ್ಯಾಲರಿಯನ್ನು ಅವರು ಮಾಡಿದ್ದಾರೆ. ಆಮೇಲೆ ಮುಂದೆಗಡೆ ಅವರ ಒಳಗಡೆ ಹೋದ ತಕ್ಷಣ ಕಾಣಿಸುತ್ತೆ ನಮಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ನಮ್ಮ ಕನ್ನಡದ ಹಿರಿಯ ಬರಹಗಾರರ ಒಂದು ಮೂರ್ತಿ ಶಿಲ್ಪ ಇದೆ. ಅದ್ರ ಹಿಂದೆ ಒಂದು ಈ ರೀತಿ ಇಡೀ ಕನ್ನಡ ಅಧ್ಯಯನ ಸಂಸ್ಥೆಗೆ ಒಂದು ಹೊಸ ಸಾಂಸ್ಕೃತಿಕ ವಾತಾವರಣವನ್ನ ನಿರ್ಮಾಣ ಮಾಡಿದ ಹೆಗ್ಗಳಿಕೆ ನಮ್ಮ HK ಪೋತಿ ಅವರು. 60ರ ಸಂಭ್ರಮ ಮಾಡುವಾಗ ಉಪಾಧ್ಯಾಯ ಅವರ ಮನಸ್ಸಲ್ಲಿ ಏನಿತ್ತು ನನಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಮನಸ್ಸಲ್ಲಿ ಏನಂದ್ರೆ ಇಷ್ಟು ಕೆಲಸಗಳನ್ನ ಕಳೆದ 15 ವರ್ಷಗಳಲ್ಲಿ 12 ವರ್ಷಗಳ ಅವಧಿಯಲ್ಲಿ ಏಕಮೇವ ಪ್ರಾಧ್ಯಾಪಕರು ಇಡೀ ವಿಭಾಗದಲ್ಲಿ ಇವರೊಬ್ಬರೇ ಇರೋದು, ಯಾರು ಇಬ್ಬರು ಇನ್ನೂ ನಿಯುಕ್ತಿ ಆಗಿಲ್ಲ. ಉಳಿದವರೆಲ್ಲ ಗೆಸ್ಟ್ ಲೆಕ್ಚರ್ಗಳು 15, 17, 14 ಜನ ಇದ್ದಾರೆ. 15 ಜನ ಅತಿಥಿ ಉಪನ್ಯಾಸಕರು ಇಟ್ಕೊಂಡು ಇಡೀ ಕನ್ನಡ ಅಧ್ಯಯನ ಸಂಸ್ಥೆ ಮೂಲಕ ಹೀಗೆ ಮಾಡ. ಅದರಿಂದ ಏನಾಯ್ತು, ನ್ಯಾಕ್ ನಲ್ಲಿ ಹೈಯೆಸ್ಟ್ ಮಾರ್ಕ್ ಬರೋದಕ್ಕೆ, ಅಂಕಗಳು ಪಡೆಯೋದಕ್ಕೆ ಇವ್ರ ಮೂಲಕ ಕಾರಣ ಆಯ್ತು. ಅಂದ್ರೆ ಒಂದರ್ಥದಲ್ಲಿ ಭೌತಿಕವಾಗಿ ಬೆಳೆಸಿದ್ದಾರೆ, ಎರಡನೇದಲ್ಲಿ ಬೌದ್ಧಿಕವಾಗಿ ಬೆಳೆಸಿದ್ದಾರೆ, ಇನ್ನು ಮೂರನೇ ಹಂತದಲ್ಲಿ ಶೈಕ್ಷಣಿಕವಾಗಿ ಬೆಳೆಸಿದ್ದಾರೆ, ನಾಲ್ಕನೇದಲ್ಲಿ ಸಾಂಸ್ಕೃತಿಕವಾಗಿ ಒಂದು ಹೊಸ ಪರಿಸರವನ್ನ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಅದು ಕನ್ನಡ ವಿಭಾಗದ ಮೂಲಕ ನಮ್ಮ HK ಪೋತಿ ಅವರು ಮಾಡಿರುವ ಈ ಸಾಧನೆ ಇದೆಯಲ್ಲ, ಈ ಸಾಧನೆಯ ಒಂದು ಸಂಕೇತ. ಇವತ್ತು ಅವ್ರಿಗೆ 60ರ ಸಂಭ್ರಮದಲ್ಲಿ ನಾವೆಲ್ಲ ಒಟ್ಟಾಗಿ ಪಾಲ್ಗೊಂಡು ಅವರ ಮುಂದಿನ ತೀರ್ಮಾನಗಳಲ್ಲಿ ಅವರು ಮುಂದೆ ಅನೇಕ ಹಂಪನ ಅವರೇ ಹೇಳ್ತಾ ಇದ್ರು, ದೊಡ್ಡಪ್ಪ ನೀವು ಹಂಚಿಕೆಯಿಂದ ಗುಲ್ಬರ್ಗಕ್ಕೆ ಬಂದ್ರಿ, ಗುಲ್ಬರ್ಗದಿಂದ ಬೆಂಗಳೂರು ಬಂದ್ರಿ, ಈಗ ಬೆಂಗಳೂರಿನಿಂದ ನೀವು ದೆಹಲಿ ಕಡೆ ಕಣ್ಣು ಹಾಕ್ಬೇಕು ಅಂತ. ಅಂದ್ರೆ ಯಾವ ಮನುಷ್ಯ ತನ್ನ ಏರಿಕೆ ಎತ್ತರ ಏರ್ಬೇಕಾದ್ರೆ ಅದಕ್ಕೆ ಬೇಕಾಗುವ ಭೌತಿಕ ಸಂಪನ್ಮೂಲ, ಬೌದ್ಧಿಕ ಸಂಪನ್ಮೂಲ, ಸ್ನೇಹ ಸಂಪನ್ಮೂಲ, ಈ ಎಲ್ಲ ಸಂಪನ್ಮೂಲಗಳು ಕಟ್ಕೊಂಡ್ರೆ ಒಬ್ಬ ಮನುಷ್ಯ ಎತ್ತರಕ್ಕೆ ಏರಬಲ್ಲ. ಆ ರೀತಿ ಎತ್ತರಕ್ಕೆ ಏರ್ಬೇಕಾದ್ರೆ ಒಂಟಿಯಾಗಿ ಏರೋಕ್ಕಾಗಲ್ಲ, ಎಲ್ಲರನ್ನು ಕಟ್ಕೊಂಡ್ರೆ ಮಾತ್ರ. ಅದಕ್ಕೆ ಸಂಘೀಯ ಶಕ್ತಿ ಕಲಯುಗೆ ಅಂತ ಒಂದು ಮಾತು ಪ್ರಾಚೀನರಲ್ಲಿ ಇದ್ದದ್ದು. ಈ ಕಲಿಯುಗದಲ್ಲಿ ಅಂದ್ರೆ ಈ ನಮ್ಮ ಕಾಲದಲ್ಲಿ ಎಲ್ಲರನ್ನು ಒಟ್ಟುಗೂಡಿಸೋದ್ರಲ್ಲೇ ನಮ್ಮ ಯಶಸ್ಸು ಮತ್ತು ಸಾಧನೆ ಅನ್ನೋದಿರೋದು. ಅಂತ ಯಶಸ್ಸು ಮತ್ತು ಸಾಧನೆಗೆ ಅಭಿವೃದ್ಧಿಪಾದರು ಒಂದು ಮಾತು ಹೇಳ್ತಾರೆ, ಊರ್ಧ್ವರ್ದು ಮಾರುಹಿ ಅದರ್ಥೃತ್ವಂ ಧೀಹಿ ಪಶ್ಯತಿ ಶಾಂತಂ ಅವೇದಯಂತಿ ಫಲಂ ತದಾತಿ ಪರಿಕಲ್ಪಿತಾನಾಂ ವಿವೇಕ ಸೋಪಾನ ಪರಂಪರಾಣಂ. ಒಬ್ಬ ವಿವೇಕಿಯಾದ ಒಬ್ಬರು ಏನ್ ಮಾಡ್ತಾನೆ ಅಂದ್ರೆ ಅವನು ಸತತವಾಗಿ ಊರ್ಧ್ವಮುಖಿ ಆದಂತ ಒಂದು ಚಲನೆ ಮಾಡ್ತಾನೆ. ಸದಾ ಅವನು ಊರ್ಧ್ವರ್ದು ಮಾರುಹಿಯ, ಅವನು ಮೇಲ್ಮೇಲ್ಕ, ಅವನಿಗೆ ಅಲ್ಲಿ ಆಯಾಸ ಅನ್ನೋದು ಇರಲ್ಲ. ಯಾರಿಗೆ ಆಯಾಸ ಇರಲ್ಲ ಅಂದ್ರೆ ವಿವೇಕಿ ಆದವನಿಗೆ, ಜ್ಞಾನಿ ಆದವನಿಗೆ ಯಾವತ್ತೂ ಆಯಾಸ ಇರಲ್ಲ. ನಮ್ಮ ಪೋತೆ ಆಗ್ಲಿ ಉಪಾಧ್ಯಾಯ ಆಗ್ಲಿ ನನ್ ಬಿಡ್ರಿ, ಎಲ್ಲರಿಗೂ ಕೂಡ ಆಯಾಸ ಇಲ್ದೇನೆ ಈ ರೀತಿ ಮೇಲಕ್ಕೆ ಹತ್ತುತ್ತಾ ಹೋದಂತೆ ಅವ್ರು ನೋಡಿ, ನಾವು ಇಲ್ಲಿ ಕೂತ್ಕೊಂಡಿದ್ರೆ ನಮಗೆ ನರಕದ ದರ್ಶನ ಆಗ್ತದೆ, ಹಾಗೇ ಮೇಲಕ್ಕೆ ಹೋದ್ರೆ ಸ್ವರ್ಗ ದರ್ಶನ ಆಗುತ್ತೆ, ಮತ್ತೆ ಮೇಲಕ್ಕೆ ಹೋದ್ರೆ ಲೋಕ ದರ್ಶನ ಆಗುತ್ತೆ, ಮತ್ತಷ್ಟು ಹೋದ್ರೆ ಕಭೌತದ 100 ನಕ್ಷತ್ರಗಳ ಕುಂಜಗಳು ನಮಗೆ ದರ್ಶನ ಆಗುತ್ತೆ. ಹೀಗೆ ಮೇಲಕ್ಕೆ ಏರ್ತಾ ಹೋದಂತೆ. ಅದಕ್ಕೆ ಉತ್ಸರ್ಪಿಣೀಕರು ವಿದ್ಯೆ ಮಹತಾ ಪ್ರಾರ್ಥನಾ ಅನ್ನೋ ಮಾತು ಬಂದಿದ್ದು. ಉತ್ಸರ್ಪಿಣಿ ವಿದ್ಯೆ ನಮ್ಗೆ ಏನ್ ತಂದ್ಕೊಡುತ್ತೆ ಅಂದ್ರೆ ನಮ್ಮನ್ನ ಮೇಲಕ್ಕೆ ಕರ್ಕೊಂಡು ಹೋಗುತ್ತೆ. ನಮ್ಮ ಮೇಲೆ ಕರ್ಕೊಂಡು ಹೋಗೋದ್ರಿಂದ ನಾವು ಪಾವನರಾಗ್ತೀವಿ, ನಾವು ಇದ್ದ ಕ್ಷೇತ್ರವೂ ಪಾವನವಾಗುತ್ತೆ, ನಮ್ಮ ದೇಶವೂ ಪಾವನವಾಗುತ್ತೆ, ನಾವೆಲ್ಲ ಒಟ್ಟಿಗೆ ಒಂದು ಸ್ಪಂದನದಲ್ಲಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ನನ್ನನ್ನ ಇಲ್ಲಿ ಈ ಅಧ್ಯಕ್ಷ ಅಂತ ಹೇಳಿ ನನ್ಗೆ ಉಪಾಧ್ಯಾಯ ನನಗೆ ಕುಂಡಿಸಿ ನನ್ನಿಂದ ಇಷ್ಟು ಮಾತನ್ನು ಹೊರಡಿಸಿರೋದು ಇವರೇನೆ, ನನ್ನ ಮಾತುಗಳಲ್ಲ, ಎಲ್ಲ ಇವ್ರ ಮಾತುಗಳು. ಇವ್ರು ಹೇಳ್ಕೊಟ್ಟಿದ್ರೆ ನನ್ಗೆ ಫೋನ್ ಮಾಡಿ ಇಷ್ಟೆಷ್ಟು ವಿಚಾರಗಳು ಸ್ವಲ್ಪ ಹೇಳ್ಬೇಕು ಸರ್ ಅಂತ ಒಂದು ಸಣ್ಣ ಗೆರೆ ಹಾಕಿ ಹೇಳಿದ್ರು. ಅವರ ಗೀತೆಯಲ್ಲಿ ಒಂದು ಮಾತು ಬರುತ್ತೆ, ಮೊದಲನೇ ಶ್ಲೋಕದಲ್ಲಿ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತಾಯುತ್ಸವ ಮಾಮಕಾಹ ಪಾಂಡವಷ್ಟೇವ ಕಿಂ ಅಕುರುತ ಸಂಜಯ ಅಂತ ಒಂದು ಮಾತು ಬರುತ್ತೆ. ಒಬ್ಬ ಮನುಷ್ಯನಾದವನು ಏನ್ ಮಾಡ್ಬೇಕು ಅಂದ್ರೆ ಅಲ್ಲಿರೋದು ಅರ್ಥ ಇದೆ. ಆ ಕುರುಕ್ಷೇತ್ರದಲ್ಲಿ, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಆ ಪಾಂಡವರು ಮತ್ತು ಕೌರವರು ಸೇರಿ ಏನ್ ನ್ಯಾಯ ಮಾಡಿದ್ರು ಸಂಜಯ ಹೇಳುವಂತ ಧೃತರಾಷ್ಟ್ರ ಕೇಳೋ ಮಾತದು. ಅದನ್ನ ಅನ್ವಯ ಮಾಡ್ಕೊಂಡಿದ್ದೀನಿ. ಕ್ಷೇತ್ರೇ ಧರ್ಮಂ ಕುರು ಅಂತ. ನೀನ್ ಎಲ್ಲೆಲ್ಲಿ ಹೆಜ್ಜೆ ಇಡ್ತೀಯೋ ಅಲ್ಲಲ್ಲಿ ನೀನು ಧರ್ಮವನ್ನು ಮಾಡಿ. ಯಾವ್ದನ್ನು ಬಿ ಎನ್ ಕೃಷ್ಣ ಅವರು ನ್ಯಾಯಮೂರ್ತಿಗಳು ಆ ಮೊದಲ ಪ್ರಸ್ತಾವನೆಯಲ್ಲಿ ಈ ಧರ್ಮ, ಎಲ್ಲ ಧರ್ಮಗಳ ಸಮನ್ವಯ ಮತ್ತು ಅವನ್ನೆಲ್ಲ ಸರ್ವ ಸಮಭಾವದಲ್ಲಿ ಈ ಧರ್ಮ ತಗೊಂಡೋಗ್ಬೇಕು ಅಂದ್ರಲ್ಲ, ಇದು ಗೀತೆಯ ಮಾತು ಕೂಡ. ಅವರು ಕ್ಷೇತ್ರ ನೀನು ಯಾವ ಹೆಜ್ಜೆಗಳು ಇರ್ತೀಯೋ ಆ ಎಲ್ಲ ಹೆಜ್ಜೆಗಳಲ್ಲಿ ನೀನು ಧರ್ಮವನ್ನೇ ಆಚರಣೆ ಮಾಡು. ಧರ್ಮ ಅಂದ್ರೆ ಬೇರೆ ಅಲ್ಲ, ಅದು ನನ್ನನ್ನು ರಕ್ಷಣೆ ಮಾಡಿ ಧರ್ಮ ಧಾರಣೆ ಇತಿ ಅಂತ. ಅದು ಧೃ ಅಂತ ಒಂದು ಧಾತು ಇದೆ. ಆ ಧಾತುವಿಗೆ ಏನರ್ಥ ಅಂದ್ರೆ ಎಲ್ಲವನ್ನು ಒಳಗೊಳ್ಳೋದು ಅಂತ.
ನಾವೇನ್ ಮಾಡ್ಬೇಕು ಅಂದ್ರೆ ನಾವೆಲ್ಲ ಒಳಗೊಳ್ಳುವಿಕೆ ಕ್ರಿಯೆ ಎಷ್ಟು ಮಾಡ್ತೀವೋ ಅಲ್ಲಿ ಧರ್ಮ ಅನ್ನೋದು ಉಳಿಯುತ್ತೆ. ಈ ಧರ್ಮ ಅನ್ನೋ ಮಾತಿಗೆ ಯಾವುದೇ ಬೇರೆ ಅರ್ಥ ಇಲ್ಲ. ಅದಕ್ಕೆ ಕುವೆಂಪು ಒಂದು ಮಾತು ಹೇಳ್ತಾರೆ, ಈ ಧರ್ಮ ಅನ್ನೋದು ಸಮಷ್ಟಿ ರೂಪ ಅದು, ಮತ ಅನ್ನೋದು ವ್ಯಷ್ಟಿ ರೂಪ ಅದು. ನನ್ಗೆ ಬೇಕಾದದ್ದು ಈ ಕಾಲದಲ್ಲಿ ಧರ್ಮವೇ ಹೊರತು ಮತ ಅಲ್ಲ. ಮತ ಅನ್ನೋದು ನಿನ್ನ ಅಭಿಪ್ರಾಯ, ಅದರಲ್ಲಿ ಸ್ವತಂತ್ರವಾದ ಅಭಿಪ್ರಾಯ. ಈಗ ಉಪಾಧ್ಯಾಯವ್ರಿಗೆ ಸ್ವತಂತ್ರವಾದ ಅಭಿಪ್ರಾಯ ಇರುತ್ತೆ, ಅದು ಅವರ ಮತ ಅದು. ಆದ್ರೆ ಧರ್ಮ ಅನ್ನೋದು ಇದೆಯಲ್ಲ, ಈ ಧರ್ಮಕ್ಕೆ ಎಲ್ಲ ಸಾಂಘಿಕ ರೂಪ ಇರುತ್ತೆ, ಒಂದು ಸಮಷ್ಟಿ ರೂಪ ಇರುತ್ತೆ. ಜೀನು ಉಪಾಧ್ಯಾಯ ಮತ್ತು ಪೋತೆ ಇಬ್ರು ಕೂಡ ಕ್ಷೇತ್ರೇ ಕ್ಷೇತ್ರೇ ಧರ್ಮಂ ಕುರು ಅಂತ ಸ್ವಲ್ಪ ಹಿರಿಯನಾಗಿ, ನಾವೊಂದು 74 ವರ್ಷದ ಪ್ರಾಯದ ವ್ಯಕ್ತಿಯಾಗಿ ಇವರಿಬ್ಬರಿಗೂ ನಾನು ಮಂಗಳಾಶೀರ್ವಾದವನ್ನು ಮಾಡಿ ನಾನು ಮಾತು ಮುಗಿಸ್ತೀನಿ. ಒಂದು ಕುಲಪತಿಗಳಾಗಿ 2 ವಿಶ್ವವಿದ್ಯಾಲಯದ ಪ್ರಮುಖರ ಬಗ್ಗೆ ಎಷ್ಟು ಉದಾರತೆಯಿಂದ ಅವ್ರು ಮಾಡಿದಂತ ಕೆಲಸವನ್ನ ಬಹಳ ಹೃದಯ ವೈಶಾಲ್ಯದಿಂದ ಶ್ಲಾಘಿಸಿರುವಂತದ್ದು ನಿಜಕ್ಕೂ ತಮ್ಮ ದೊಡ್ಡ ಗುಣಕ್ಕೆ ನಾವು ನತಮಸ್ತಕರಾಗಿದ್ದೇವೆ. ಅನಂತ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಬೆಳಗಿನ ಹೊತ್ತಿನ ಈ ಕಾರ್ಯಕ್ರಮವನ್ನ ನಾವು ಇಲ್ಲಿಗೆ ಮುಗಿಸ್ತೇವೆ. ಮುಂದೆ ಮತ್ತೆ ಭೋಜನ ವಿರಾಮದ ನಂತರ 2 ಗಂಟೆಗೆ ಮತ್ತೆ ನಾವು ಕಾರ್ಯಕ್ರಮವನ್ನ ಆರಂಭ ಮಾಡ್ತೇವೆ. ಪೋತೆಯವರ ಕುರಿತು ವಿಶೇಷವಾದಂತಹ ಕಾರ್ಯಕ್ರಮ ಮಧ್ಯಾಹ್ನ ನಂತರ ನಡೆಯಲಿಕ್ಕಿದೆ. ವಿಚಾರಗೋಷ್ಠಿಗಳು ನಡೆಯಲಿಕ್ಕಿವೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಸಿಹಿ ತಿನ್ನಿಸುವ ಮುಖಾಂತರ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಡಾಕ್ಟರ್ ವಿಶ್ವನಾಥ್ ಕಾರ್ನಾಡ್ ಪ್ರತಿಷ್ಠಾನದ ಸಂಸ್ಥಾಪಕರಾದಂತಹ ಕಾರ್ನಾಡ್ ಅವರಿಗೂ, ಸೂರ್ಯಕಾಂತ್ ಜಯಸುವರ್ಣ ಅವರಿಗೂ, ಎಲ್ಲ ಬಂದಿರುವಂತಹ ಅತಿಥಿ ಅಭ್ಯಾಗತರಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತೇವೆ. ಮತ್ತೆ ನಾವು ಸೇರೋಣ.